ನನಗೆ ಸಿಲಿಂಡರ್ ಏನು ಕ್ಯಾನ್ಸಲ್ ಆದ್ದು. ಯಾರು 1ನೇ ತಾರೀಕಿಂದ ಬುಕ್ ಮಾಡಿ ಕೊಡ್ತೀನಿ ಅಂದವರು? ಅವಣ್ಣನೇ, ಅವ್ರ ಓನರೇ ಅಂದಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಅಂದಿದ್ದು ಅವರೇ. ನನಗೆ 1ನೇ ತಾರೀಕಿಂದ ಬುಕ್, 10ನೇ ತಾರೀಕು ಆಗಿರೋರು ಮಾತ್ರ ಸಿಲಿಂಡರ್ ಕೊಡ್ತೀವಿ, ಇಲ್ಲ ಅಂದ್ರೆ ನಾನು ಕೊಡಲ್ಲ ಅಂತ ಅಂದಿದ್ದವ್ರು ಅವರೇ. ಇವಾಗ ನಂಗೆ ಸಿಲಿಂಡರ್ ಇಲ್ಲ ಅಂತಾರೆ, ನಾನು ಗಾರ್ಮೆಂಟ್ಸ್ ಹೋಗ್ಬೇಕು, ನಾನು ಕೊಡಿ, ನಾನು ಬುಕ್ ಮಾಡಿದಿನಲ್ಲ, ನಾನು ಹೋಯ್ತೀನಿ ಅಂದ್ರೆ ಇಲ್ಲ, ನೀನು ಕ್ಯಾನ್ಸಲ್ ಆಗದ, ಮನೆಗೆ ಹೋಗಮ್ಮ, ಇನ್ನು 3 ದಿನ ಬಿಟ್ಕೊಬ್ಬಮ್ಮ, ಅಲ್ಲಿ ಗಂಟೆ ನಸ್ಕ ಇವ್ನ ಮನೇಲಿ ಚಿಕ್ಕ ಮಗನ 3ನೇ ಕ್ಲಾಸ್ ಹೋಗೋ ಮಗನ ಮನೇಲಿ ಮನ್ಗಿಸ್ಬಿಟ್ಟು ಬಂದಿದ್ದೀನಿ. ಏನ್ ಮಂಡೆ ನಾನು? ನಮ್ಮ ಮನೇಲಿ ನೋಡೋರು ಯಾರು ಇಲ್ಲ, ನಮಗ್ ತಂದು ಕೊಡೋರು ಗಂಡಸರೇ ಇಲ್ಲ, ನಮ್ಮ ಮನೇಲಿ ತೀರೋಗವ್ರೆ. ಇಷ್ಟೆಲ್ಲ ಮಾತಾಡ್ತೀರಾ ನೀವು, ಯಾಕೆ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಬಾರ್ದು? ಕೊಡ್ಬೇಕು, ಫೋನ್ ಮಾಡಿ, 112 ಫೋನ್ ಮಾಡ್ರಿ, 112 ಫೋನ್ ಮಾಡಿ. ಒಂದ್ ನಿಮಿಷ ನೀವ್ ಹೇಳಿದ್ದು ಓಕೆ ಒಪ್ಕಂದೆ. ಇಲ್ಲಿ ದಣಿತಾ ಇರೋದು ನಾನು, ಇವಳು, ಇನ್ನೊಬ್ಬದ್ ಯಾರೋ ಒಣ್ಣ ಇದಾರೆ. ಇಲ್ಲೇ ಗಂಡಸರು ಯಾರು ಇಲ್ವಾ? 3 ಜನ ಮಾತಾಡ್ತಾ ಇರೋದು. ಇಲ್ಲಿರೋ 106 ಜನನು ಒಬ್ರು ಮಾತಾಡ್ತಾ ಇಲ್ಲ. ಒಂದು ಇವ್ನ ಹೊಟ್ಟೆ ತುಂಬಾದೇ ಇವ್ನ ತಕ ಹೋಯ್ತಾವೆ, ಒಂದು ಇವ್ರ ಹೊಟ್ಟೆ ತುಂಬಿಲ್ಲ ನಿಂತವ್ರೆ, ಇವ್ರ ಹೊಟ್ಟೆ ತುಂಬಿಲ್ಲ ನಿಂತವ್ರೆ. ಇಲ್ಲಿ ಗಂಡಸರುಗಳು ಜಾಸ್ತಿ ಇದಾರೆ, ಹೆಂಗಸರುಗಳು ಜಾಸ್ತಿ ಇದಾರೆ. ನಾನು ಕೇಳೋದು, ಮೊದ್ಲೆಲ್ಲ ಏನು ಇಲ್ಲ, ಬಂದ್ರು ಅವ್ರ ಏಜೆನ್ಸಿ ನೋಡ್ತೀರಂತ, ತಕತೀರಂತ, ಹೋಯ್ತಿರಂತ ನನ್ ಮಗ ಬಂದಂಗ ಅಂತಿದ್ದೆ. ಇವತ್ತು ನಾನು 5 ಗಂಟೆಯಲ್ಲಿ ಸೈಕಲ್ ತಳ್ಕೊಂಡ್ ಬಂದಿದ್ದೀನಿ. 5 ಗಂಟೆ ರಾತ್ರಿಯಲ್ಲಿ ಮನೆಗೆ ಎದ್ದು ಸೈಕಲ್ ತಳ್ಕ ಇಲ್ಲಿ ಬಂದ್ ನಿಂತಿದ್ದೀನಿ. ಒಂದು ಲೋಟ ನೀರು ಕುಡ್ದಿಲ್ಲ, ಮನೇಲಿ ಮಗ ಮನ್ಗೊಂಡು ಏನ್ ಮಾಡವ ನಾವು ಹೇಳಿ? ಏನ್ ಮಾಡವ? ಭರತ್ HP ಪ್ರಾಬ್ಲಮ್ ಇಲ್ಲ, ಇಂಡಿಯನ್ ಪ್ರಾಬ್ಲಮ್. ಭರತ್ ಕಂಪ್ನಿ ಏನು ಪ್ರಾಬ್ಲಮ್? ಇವತ್ತು ಹೋಟ್ಲುಗಳಿಗೆ 1,000ಕ್ಕೆ 1,000 ಕೊಡ್ತಾರೆ, ಅವ್ರು ಹೋಟ್ಲುಗಳು ಸಿಗ್ತಾ ಇದೆ, ಮನೆಗಳಿಗೆ ಯಾಕೆ ಸಿಲಿಂಡರ್ ಸಿಗ್ತಾ ಇಲ್ಲ? ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಯಾರು ಒಬ್ರಾರ ಮಾತಾಡ್ತಾರ? ಮಾತಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ. ಅದನ್ನ ಹೇಳ್ತಾ ಇರೋದು. ಈಗ ನೀವು 112 ಫೋನ್ ಮಾಡಿ, 112 ಫೋನ್ ಮಾಡಿದ್ರೆ ಪೊಲೀಸ್ ಇಲಾಖೆ ಬರುತ್ತೆ, ನಿಮ್ದೇನ್ ಕೆಲಸ ಹೇಳ್ಕೊಳ್ಳಿ. ಸರ್, ಬಡವ್ರಿಗೂ ಅನ್ಯಾಯ ಅದ ಇಲ್ಲಿ. ಸರ್, ಪೊಲೀಸ್ ಸ್ಟೇಷನ್ ಅಂತ ಹೇಳಲ್ಲ, ಪೊಲೀಸ್ ಅವರು ಹೊಟ್ಟೆ ತುಂಬದವ್ರಿಗೂ ಅನ್ಯಾಯ ಮಾಡ್ತಾನೆ, ಹೊಟ್ಟೆ ತುಂಬದವ್ರಿಗೂ ಅನ್ಯಾಯ ಮಾಡ್ತಾನೆ. ನೀನ್ 500 ರೂಪಾಯಿ ಲಂಚ ಕೊಟ್ರೆ ನಿಂದಿಕ್ಕೂ ಮಾತಾಡ್ತಾನೆ. ನನ್ ಬಡವಿ ಅಲ್ವಾ, ನಾನು ಏನು ಕೊಡ್ದಾರ ಗಮ್ ಹಿಂಗ್ ನಿಂತಿದ್ದು ಹೋಗ್ಬೇಕು. ಯಾವ ನ್ಯಾಯ ಇದು? ಪೊಲೀಸರು ನಮ್ ನ್ಯಾಯ ಕೊಡ್ಸಲ್ಲ ಸರ್, ಕೊಡ್ಸೋದೇ TV9 ಅವರು ನನ್ನ ಪ್ರಕಾರ. ಮಾಧ್ಯಮದ ಮೇಲೆ ನಂಬಿಕೆ ಐತಿ ನಿಮ್ಗೆ? ನನ್ನ ಪಕ್ಕ ನಂಬಿಕೆ ಇದೆ. ಹೇಳಿ ಸರ್, ಒಂದು ಕತ್ತು ನಾಕ ಹೇಳಿದ್ರು ಅವರು. ಅದು ಇವತ್ತು ರೂಲ್ಸ್. ನಾನು ಹೇಳೋದು, ಈಗ ಸಿಲಿಂಡರ್ ಒಂದು ರೂಲ್ಸ್ ಆಗದೆ, ಈ ಯುದ್ಧ ನಡೀತಾ ಇದಲ್ಲ, ಇವಾಗ ಯಾರು ರೂಲ್ಸ್ ಆಗಿದ್ದು? ಈ ಯುದ್ಧ ನಡೆಯುವಾಗ ಯಾರು ರೂಲ್ಸ್ ಆಗಿದ್ದು? ಪೇಪರ್ ಹಾಕೋದಾಗಿತ್ತಮ್ಮ, ಗ್ಯಾಸ್ ಪ್ರಾಬ್ಲಮ್ ಐತೆ ಅಂತ ಟಿವಿಲೆಲ್ಲ ಬರುತ್ತೆ, ಕೇಳಿಲ್ಲ. 1ರಿಂದ 10ನೇ ತಾರೀಕು ಗಂಟೆ ಮಾಡಿರೋರು ಮಾತ್ರ ನಾವು ಸಿಲಿಂಡರ್ ಕೊಡ್ತೀವಿ ಅಂತ, ನಮ್ಗೆ ಸಿಲಿಂಡರ್ ಕೊಡ್ತೇಲ್ಲ. ಮೊದ್ಲೆಲ್ಲ ಇವತ್ತು ಸರಿ ಈ ರೂಲ್ಸ್ ತೆಗಿತಾರದು ಇವ್ ಅಣ್ಣ. ನಾವು ಯಾಕೆ? ನಾನು ಫಸ್ಟ್ ಅಣ್ಣ ಏನನ್ನ ಕೊಡಲಿಲ್ಲ ಯಾರಿಗೂ, ಮನೆ ತಕ್ಕ ಬರುತ್ತೆ, ಹೋಗಿ ಅಂದ. ನಾನಂದೆ, ಅಣ್ಣ ನಾನು ಹಿಂಗ್ ಬಂದಿದ್ದೀನಿ ಅಣ್ಣ, ನನಗ್ ಸಿಲಿಂಡರ್ ಕೊಡಿ ಅಂತ ಅಂದಿ. ಆಗ ಮಾತಾಡ್ತಾ ಕೊಡ್ತೀವಿ, ನಿಂತ್ಕರಿ ಅಂತ. ಆಗ ಕೆಲವು ಜನಗಳೆಲ್ಲ ಹೊಂಟೋದು. ಈಗ ಸ್ಟಾರ್ಟಿಂಗ್ ಬುಕ್ ನಂದೇ ಫಸ್ಟ್ ಅಣ್ಣ ಇಸ್ಕೊಂಡಿದ್ದು. ನೋಡ್ದ ಚೆಕ್ ಮಾಡಿದ್ರೆ ಕ್ಯಾನ್ಸಲ್ ಆಗೈತೆ ನಿಮ್ದು. ಹೆಂಗ್ ಕ್ಯಾನ್ಸಲ್ ಆಯ್ತಂತೆ? ಅದು KYC ಚೆಕ್ ಮಾಡೋದಲ್ಲ, ನನಗ್ ಬುಕ್ ತಕೊಳ್ಳೋದು, ನಾನು ಸಿಲಿಂಡರ್ KYC ಏನಾಗಿದೆ? KYC ಅದೇನೋ ಕ್ಯಾನ್ಸಲ್ ಆಗಿದೆ, ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ನಾನು ಸಿಲಿಂಡರ್ ತಕೊಂಡಿರೋದು ಎಷ್ಟು 23ನೇ ಇಸ್ವಿಲಿ ಕಂಪ್ನಿ ಕಡೆಯಿಂದ ನಾನು ಸಿಲಿಂಡರ್ ತಕೊಂಡಿರೋದು. ನಾನು ಸಿಲಿಂಡರ್ ತಕೊಳ್ಳೋದೇ 4 ತಿಂಗಳು ಅಲ್ವಾ? ನನಗೆ ಸಿಲಿಂಡರ್ ಇಷ್ಟು 23ನೇ ಇಸ್ವಿಯಿಂದ 26ನೇ ಇಸ್ವಿ ಗಂಟನು ನಾನು ಸಿಲಿಂಡರ್ ನೋಡಿ, ನಾನು ತಿಂಗ ಏನಾದ್ರು ತಗೋತೀನ? ಇಲ್ಲ, ತಗೊಳ್ಳೋದೇ 3-4 ತಿಂಗಳು ಒಂದ್ಸಲ. ನನಗೆ ಯಾಕೆ ಸಿಲಿಂಡರ್ ಕೊಡಲ್ಲ ಇವರು? ನನ್ ದುಡ್ಡು ಕೊಡಲ್ವಾ? ನಂಗೇನ್ ಫ್ರೀ ಕೊಡ್ತಾರ ಇವರು? ಮನೆ ತಕ್ಕ ಯಾವ ಬುಕ್ ಮಾಡಿದ್ರಿ? 1ನೇ ತಾರೀಕು. ಜೀವನ ಮೆಸೇಜ್ ಕೊಡಿ ಫೋನ್. 1ನೇ ತಾರೀಕು ಬುಕ್ ಮಾಡಿದ್ರೆ ಇನ್ನೂ ಕ್ಯಾಶ್ ಕೊಟ್ಟಿಲ್ಲ. ಮಾಡಿದ್ರೆ ನಂಗೆ ಡೆಲಿವರಿ. ಇವತ್ತು ಎಷ್ಟು ಡೇಟು? ಇವತ್ತೆಷ್ಟು? 23 21. ಮನೇಲಿ ಹೆಂಗ್ ಮತ್ತೆ ಅಡಿಗೆ ಹೆಂಗ್ ಮಾಡ್ತಾ ಇದೀರಾ? ಯಾವ ಊರು ತಾವು? ಫೋನ್ ಮಾಡಿ ಏಜೆನ್ಸಿ ತಂದು ಕುಂತ್ನಳ್ಳಿಂದ ಬರ್ಬೇಕು. ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಸರ್, ಕಿಲೋಮೀಟರ್ ಒಂದ್ 5 ಕಿಲೋಮೀಟರ್ ಆಗಲ್ವಾ? ಅಲ್ಲ, ನೀವು ಸೈಕಲ್ ಬನ್ನೂರಿಗೆ 8 ಕಿಲೋಮೀಟರ್. ಬನ್ನೂರಿಂದ ಇಲ್ಲಿ ಬರ್ಬೇಕು ಅಂದ್ರೆ ಎಷ್ಟು ಕಿಲೋಮೀಟರ್ ಇರ್ಬೇಕು? 11 ಹಾಕಿ ಬಟ್ಟಿ ಮಗಂದು ಎಲ್ಲ ನಾನ್ ಕೇಳೋದಿಲ್ಲ. ಇವತ್ತೇನು ಚೆಕ್ ಮಾಡ್ತಾ ಇದೀರಾ ಮನೆ? ಈಗ ಮಾತಾಡಿದಕ್ಕೆ KYC ಚೆಕ್ ಮಾಡ್ತಾವ್ರೆ. ನನ್ KYC ಆಗೈತೆ, ಪ್ರೂಫ್ ನಂತ 100% ಅದೇ. ಏನಕ್ಕೆ ನಂಗೆ ಸಿಲಿಂಡರ್ ಕೊಡಲ್ಲ? ಅಲ್ಲ, ಒಂದಮ್ಮ, ಈ ಗೆದ್ದಿರ ಮುಟ್ಟಾಳ್ರು ಏನ್ ಕೆಲಸ ಮಾಡ್ತಾರೆ? ಬೋಳಿ ಮಕ್ಕ ಕರೆಂಟ್ ಇದ್ದಿದ್ದು, ಆ ಬೋಳಿ ಮಕ್ಕ ಸರಿಯಾಗಿ ಇದ್ದಿದ್ರೆ ನಮ್ಗಳಿಗೆ ಜೀವನ ಬರ್ತಿರ್ಲಿಲ್ಲ. ಒಂದು ಗಂಡ ತಿನ್ಕೊಂಡಿರೋರ್ಗು ಒಂದ್ ಮನೆ ಮಟ್ಟ ಇಲ್ಲ, ಊರ್ ಕಡೆ ಇಲ್ಲ. ಏನೋ ಗೇಕ ಜೀವನ ಮಾಡ್ತೀವಿ, ಹೆಂಗೋ ಸಿಲಿಂಡರ್ ತಕೊಂಡು ಅಂದ್ರೆ ಇಲ್ಲಿ ಬಂದು ನಾಯಿಗಳ ತರ ಭಿಕ್ಷೆ ಬೇಡ್ಬೇಕು ಇವ್ರ ಹತ್ರ. ಯಾವ ಹಣೆ ಬರ ನಮ್ಗೆ ಭಿಕ್ಷೆ ಬೇಡ. ಇನ್ನೊಂದ್ ಕೇಳ್ಪಟ್ಟೆ, 918 ರೂಪಾಯಿಗೆ 15 ಮೆಸೇಜ್ ಬಂದಿರೋದು. 1100 ಇವ್ರು ಇಸ್ಕೊಳ್ಳೋದು. 1100
ತಿನ್ನೋರು. ಸರ್ ಈಗ ನಾನು ಹೇಳೋದು ಸ್ಟ್ರೈಕ್ ಆಗೈತೆ ತಾನೆ, ಹೋಟ್ಲುಗಳು ರನ್ ಆಯ್ತಾವೆ, ಮನೆಗಳು ರನ್ ಆಯ್ತಾ ಇಲ್ಲ. ಏನಕ್ಕೆ ಮನೆಗಳು ರನ್ ಆಗಲ್ಲ? ಹೋಟ್ಲುಗಳಿಗೆ 1,000ಕ್ಕೆ 2,000 ಕೊಡ್ತಾನೆ, ಗೋಳಿ ಮಂಗ ಕೊಡ್ತಾನೆ. ಯಾಕೆ ಇವ್ರು ಮಾಡ್ಕೋಬೇಕು, ನಾವೆಲ್ಲ ಎಲ್ಲ ಹೋಗ್ಬೇಕು ಕೂಲಿ ಮಾಡ್ಕೊ ತಿನ್ನೋರು. ಬೋಂಡಾ ಬಜ್ಜಿಯವರೆಲ್ಲ ಆರಾಮಾಗಿ ಡೈಲಿ ಬಳಸ್ತವ್ರೆ. ಮೀನು ಫ್ರೈ ಮಾಡೋರು, ಎಗ್ ರೈಸ್ ಮಾಡೋರೆಲ್ಲ ಮಾಡ್ತಾರೆ. ಮನೆಗಳು ಕೊಡಿ 15 ದಿನಕ್ಕೆ ಅವ್ರ ಸಿಲಿಂಡರ್, 1 ವಾರ ಸಿಲಿಂಡರ್. ನಾವೆಲ್ಲ ಎಲ್ಲ ಹೋಗ್ಬಾ, ಒಂದು ನಮ್ಮ ಮನೆಯವ್ರ ತಿರುಗಿ 2 ತಿಂಗಳಾಗಿದೆ. 112 ಫೋನ್ ಮಾಡ್ರಿ, 112 ಫೋನ್ ಮಾಡಿ, ಪೊಲೀಸ್ ಇಲಾಖೆ ಫೋನ್ ಮಾಡಿ ನೋಡೋಣ. ಫೋನ್ ಮಾಡ್ಬೇಕು ಸರ್, ಮಾಡಿ 112 ಫೋನ್ ಮಾಡ್ರಿ. ನಮ್ಮಂತ ಬಡವರಿಗೆ ಯಾರು ಬರಲ್ಲ. ಗೇಟ್ ತೆಗ್ಸಿದ್ದಾರೆ, ಗೇಟ್ ಬಾಗ್ಲು ಹಾಕಿದೀವಿ, ಬಾಗ್ಲು ತೆಗ್ಸಿದ್ದಾರೆ. ಓಕೆ ಓಕೆ. ಸರ್ ನಾನು ಹೇಳೋದು ಚೆಕ್ ಮಾಡ್ತಾರೆ. ಕಮ್ಮಿನೇ ಇರೋದು, ಜೆಂಟ್ಸೇ ಜಾಸ್ತಿ ಇದಾರೆ. ಆ ಕ್ರೌಡ್ ಅಲ್ಲಿ ನಮ್ಮ ಹೆಸರುಗಳು ಕೂಗುದ್ರು ಸುಧಾ ಗೊತ್ತಾಗಲ್ಲ. ಒಂಚೂರು ಕ್ಯಾಚ್ ಮಾಡಿ ಅದನ್ನ. ಸಿಸ್ಟಮೇ ಇಲ್ವಲ್ಲ ಸರ್ ಇಲ್ಲಿ. ಸಿಸಿ ಕ್ಯಾಮ್ರಾನು ಇಲ್ಲ ಇಲ್ಲಿ. ಯಾವ ತರ ಬಂದು ಜೆಂಟ್ಸ್ ಮಧ್ಯದಲ್ಲಿ ನಿಂತ್ಕೊತಾರೆ. ಒಂದು ಸಿಸಿ ಕ್ಯಾಮ್ರಾ. ನೀವು ಯಾವಾಗ ಬಂದ್ರಿ? ಯಾವಾಗ ಬಂದ್ರಮ್ಮ? ನಾವು ಬೆಳಗ್ಗೆ ಯಾವಾಗ ಬುಕ್ ಮಾಡಿದ್ರಿ? ನಾನ್ ಬಂದಿರೋದು ನಮ್ಮ ಅಜ್ಜಿ ಇದ್ರು, ಅವರು 2023 ಏನಪ್ಪ ಅವರು ಭಾರತ್ ಗ್ಯಾಸ್ ಬುಕ್ ಮಾಡ್ಕೊಡೋರು. ಏನ್ರಿ ನಿಮ್ಗೆ ಏನ ಮಾನ ಮರ್ಯಾದೆ ಐತೇನ್ರಿ ನಿಮ್ಗೆ? ಮಾತಾಡಿದ್ರೆ ಮೀಡಿಯಾದವ್ರು ಮಿಂಗಲ್ ಆಗ್ಬಿಟ್ಟವ್ರೆ. ಹೇಳೋದು ಫಸ್ಟ್ ಸಿಲಿಂಡರ್ ಬತ್ತಿದವರು ಅವ್ರ ಹಿಂಗೆ ನಿಂತ್ಕೋತಾ ಇದ್ವು ಅಂತೆ. ಅವ್ರ ಬುಕ್ ಮಾಡಿ ಅವ್ರ ಸೈನ್ ಮಾಡಿ ಕಳಿಸ್ತಿದ್ರಂತೆ. ಇವತ್ತೇನಕ್ಕೆ ಈ KYC, ಇವತ್ತೇನಕ್ಕೆ ಈ ಚೆಕ್ಕಿಂಗು? ಮಾತಾಡೋರ್ಗೆ ಕ್ಯಾನ್ಸಲ್ ಕರಮ್ಮ ನಿಮ್ದು. ಯಾರ ಕರ್ಸಿ ಅವ್ರನ್ನ? ಅವ್ರು ನಿಂತಿದಾರಲ್ಲ ಓನರು, ನಿಮ್ದು ಕ್ಯಾನ್ಸಲ್ ಹೋಗಿ. ಯಾಕೆ ಅವತ್ತೇನಂದ ಮೊದ್ಲು ಬೆಳಗ್ಗೆ 1ನೇ ತಾರೀಕಿಂದ 10ನೇ ತಾರೀಕು ಬುಕ್ ಮಾಡೋರು ಮಾತ್ರ ಸಿಲಿಂಡರ್ ಉಂಟು ಅಂದ. ನಾನು ಬುಕ್ ಮಾಡಿದೀನಿ 1ನೇ ತಾರೀಕಲ್ಲಿ, ನನಗೇನು ಸಿಲಿಂಡರ್ ಇಲ್ಲ. ನನ್ನ ಹೊಟ್ಟೆ ಜೀವನ ನಡೆಯೋದಂಗೆ ನಮ್ ಗಾರ್ಮೆಂಟ್ಸ್ ಹೋಗ್ಬೇಕು, ನನ್ಗೆ ಅಲ್ಲೂ ಸಂಬಳ ಕಟ್ಟು. ಏನ್ ಮಾಡಿ ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಇದ್ರ ಮೂಲಕ ನಾನು ಇದನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀನಿ. ಜಿಲ್ಲಾಧಿಕಾರಿಗಳು ಇದ್ರ ಪ್ರಕಾರ ದೊಡ್ಡವಾದ ಶಿಸ್ತಿನ ಕ್ರಮ ತಗೋಬೇಕು. ಯಾಕ ವಯಸ್ಸ ಒಬ್ಬ ಮುತ್ಕ ಬಂದಿದ್ದ ಸಿಲಿಂಡರ್ಗೋಸ್ಕರ ಸಿಲಿಂಡರ್ ತಂದಿಲ್ಲ ಅವನು, ಬುಕ್ ತಂದಿದ್ದಾನೆ. ಅವನ್ಗೆ ಹೋಗಪ್ಪ ನಿಂಗ್ ಮನೆಗೆ ತತ್ತೀನಿ ಅಂದ. ಪಾಪ ಅಳ್ತಾ ಹೋದ ಮುಕ್ಕ. ಅಯ್ಯೋ ಆ ಮುಕ್ಕ ಅಳ್ತಾ ಹೋದ. ನಾನು ಸೈಕಲ್ ಅಲ್ಲಿ ತಳ್ಕೊ ಬಂದಿದ್ದೀನಿ. ಇನ್ನೊಬ್ಬ ಇಂತ ವಯಸ್ಸಾದವಳು ತಲೆ ಮೇಲೆ ಹೊತ್ಕೊ ಬತ್ತಾಳೆ. ಇನ್ನೊಬ್ಳು ಗಂಡಸಿಲ್ಲದ ಮನೇಲಿ ಅಮ್ಮ ಆಟೋ ಮಾಡ್ಕೊ ಬತ್ತಾಳೆ. ಏನೋ ಸೈಕಲ್ ಅಲ್ಲಿ ತಳ್ಕೊ ನಡ್ಕೊ ಬರ್ತೀವಿ, ಎಲ್ಲಿ ಹೋಗ್ಮ ನಮ್ಗೆ? ಈಗ DC ಅವರು ಇದನ್ನ ನೀವು ಕ್ರಮ ತಗೋಬೇಕು ಅಂತ ನೀವು ಹೇಳೋದು? ಕ್ರಮ ತಗೋಬೇಕು. ಖಂಡಿತ ಇದನ್ನ ನಾನು DC ಅವರಿಗೆ ಮೇಲ್ ಕೂಡ ಮಾಡ್ತೀನಿ. ನಾನು ಇದನ್ನ ಸಿಗ್ತಾ ಇರೋದು ಮನೆಗಳಿಗೆ ಯಾಕೆ ಸಿಗಲ್ಲ? ನಾನು ಕೇಳೋದಿಷ್ಟೇ. ಮೈಸೂರು ಜಿಲ್ಲಾ ಕಮಿಷನರ್ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬನ್ನೂರ್ಲಿನಂತ ಭಾರತ್ ಗ್ಯಾಸ್ ಏನಿದೆ, ಇವತ್ತು ಆ ಒಂದು ಭಾರತ್ ಗ್ಯಾಸ್ ನ ಮುಂಭಾಗ ಇರುವಂತ ಜನ ನಿಜವಾಗ್ಲೂ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ನಿಮ್ಗೆ ಏನೇನು ಇದೆಯಾ ಅಂತ ಅರ್ಥ ಆಗ್ತಿಲ್ಲ. ಜನಪ್ರತಿನಿಧಿಗಳು ನೀವು ಗೆದ್ಬಿಟ್ಟು ಉಗಿಯೋದೆ ಮಕ್ಕೆ ನಿಮ್ಗೆ ಅಷ್ಟು ಅಧಿಕಾರಿಗಳು ಕೆಲಸ ಮಾಡ್ಲಿಲ್ಲ, ಸಂಬಂಧಪಟ್ಟಂತ ಇಲಾಖೆಯ ವ್ಯವಸ್ಥೆ ಕೆಲಸ ಮಾಡ್ಲಿಲ್ಲ ಅಂತ ಉಗಿಯೋದೆ ಮೊದಲು ಜನಪ್ರತಿನಿಧಿಗಳಿಗೆ. ನಿಮ್ಗೆ DC ಅವರೇ, ರೆಡ್ಡಿ ಅವರೇ ಅರ್ಥ ಮಾಡ್ಕೊಳ್ಳಿ. ಬನ್ನೂರ್ ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ಇದು ಕಮಿಷನರ್ ಅವರೇ ತಾವು ನಿಮ್ಗೆ ವೆಬ್ಸೈಟ್ ಕೂಡ ಕಳಿಸ್ಕೊಡ್ತೀನಿ. ನಿಮ್ಮ ವೆಬ್ಸೈಟ್ಗೆ ನಿಮ್ಮ ಮೇಲ್ ID ಕೂಡ ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಬರೀ ಸುದ್ದಿ ಮಾಡ್ಬಿಡಕ್ ಬಂದಿಲ್ಲ ನಾನು, ಯಾವನ್ ಗುಲಾಮ ಕೂಡ ಅಲ್ಲ ನಾನು. ನನ್ಗೆ ಯಾವನ್ ಕಥನ ನಂಗೆ ಬೇಕಾಗಿಲ್ಲ. ನಂಗೆ ಬೇಕಾದ್ರೆ ಸಾರ್ವಜನಿಕ ಸಮಸ್ಯೆಗಳು ಬೇಕಾಗಿರೋದು. ಜನ ಇವತ್ತು ಸರ್ ಎಲ್ಲಿಗಾರ ಬನ್ನಿ ಅನ್ನಿ, ನಾನು ಬಂದು ಕೇಳ್ತೀನಿ. ನನಗ್ ಕಾನೂನಿನ ನ್ಯಾಯ ಬೇಕು. ಮನೆ ತಕ್ಕ ಏಜೆನ್ಸಿಗಳು ಸಿಲಿಂಡರ್ ತರಲ್ಲ. ಒಂದು ಏನಕ್ಕೆ ತರಲ್ಲ? ಫೋನ್ ಮಾಡಿ ಸ್ವಿಚ್ ಆಫ್, ಫೋನ್ ಮಾಡಿ 1100 ರೂಪಾಯಿ ತಗೋತಾರ ಸರ್. ಮೆಸೇಜ್ ಬರೋದು 1015, ಸಾರಿ 915, ತಗೊಳ್ಳೋದು 1100. ಫೋನ್ ಮಾಡಿ ಸ್ವಿಚ್ ಆಫ್ ಸೂಕ್ತ. ಹಿಂಗ್ ಸಿಕ್ತಿದೆ, ಇವ್ರು ಹೊಟ್ಟೆ ತುಂಬಿದೆ, ಇವ್ರು ಹೋಯ್ತಾರೆ. ನನ್ನ ಹೊಟ್ಟೆ ತುಂಬಿಲ್ಲ, ಯಾಕೆ ನಾನು ಮಾತಾಡಿದ್ರೆ ನಂಗೆ ಇನ್ನು ಸಿಲಿಂಡರ್ ಇಲ್ಲ. ಏನಕ್ಕೆ ಇಲ್ಲ? ನಾನು ಕರೆಕ್ಟ್ ಆಗಿ ಪ್ರೂಫ್ ತೋರಿಸ್ತಾ ಇದ್ದೀನಿ. ನನಗೆ ಸಿಲಿಂಡರ್ ಇಲ್ಲ. ಏನಕ್ಕೆ? KYC ಆಗಿಲ್ಲ ಅಂತಾರೆ. ಎಲ್ಲ ಆಗೈತೆ. ನೀನು 1ನೇ ತಾರೀಕಿಂದ ಬುಕ್ ಮಾಡಿದ್ದೆ, ನಮಗ್ ಕ್ಯಾನ್ಸಲ್ ಆಗೈತೆ. ನೀನ್ ಬುಕ್ಕಿಂಗ್ ಯಾವನ್ ಕ್ಯಾನ್ಸಲ್ ಮಾಡೋಣ? ಯಾವನ್ ಬಗ್ಗೆ ನಾನು ಅದನ್ನೇ ಕೇಳ್ತೆ. ಈ ಯುದ್ಧದಲ್ಲಿ ಈಗ ಹೊಸ ಸಿಸ್ಟಮ್ ಬಂದದೆ. ಯುದ್ಧದಲ್ಲಿ ಹೊಸ ಸಿಸ್ಟಮ್ ಬಂದಿದ್ದ? ಯಾವನ್ರಿ ಮುಟ್ಟಾಳ ಅವ್ನು ಹೇಳಿದವನು? ಯಾರವ್ರಲ್ಲಿ? ಅಲ್ಲಿ ಓನರ್ ಇದ್ದಾರೆ. ಮಾಡ್ಬೇಕು ಸರ್. ಎಸ್ ವೀಕ್ಷಕರೇ, ಕೊಟ್ರೆ ನಾವು ನಮ್ಮ ದಯವಿಟ್ಟು ಇಂಟೆಲಿಜೆನ್ಸಿ, ನೀವು ತಾಲೂಕು ಇಂಟೆಲಿಜೆನ್ಸಿ ಮತ್ತೆ ಬನ್ನೂರು ಸ್ಟೇಷನ್ ಇಂಟೆಲಿಜೆನ್ಸಿ ನೀವೇನ್ರಿ ಮಾಡ್ತಾ ಇದೀರಾ? ನೋಡಿ, ಜನ ಇಲ್ಲಿ ಏನನ್ನ ಕಚ್ಚಾಡ್ಕೊಂಡ್ ಸತ್ರೆ ಅದಕ್ಕೆ ಜವಾಬ್ದಾರಿ ನಿಮ್ಮ ಅಧಿಕಾರಿಗಳಾಗ್ತಾರೆ. ಆಯ್ತು, ಇಂಟೆಲಿಜೆನ್ಸಿಗಳು ನೀವು ನಾನ್ ಮಾಡೋ ವಿಡಿಯೋಗಳನ್ನ, ವೈರಲ್ ಮಾಡೋ ವಿಡಿಯೋಗಳನ್ನ ಮಾತ್ರ ನೋಡಿ ನಮ್ಮ ಬಗ್ಗೆ ನೀವು ಗಮನ ಇಟ್ಟಿರ್ತೀರಾ. ಇದೆಲ್ಲ ಯಾರು ನೋಡ್ಕೋತಾರೆ? ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತ ಬನ್ನೂರು ಸ್ಟೇಷನ್ ವ್ಯಾಪ್ತಿ ಇರುವಂತದ್ದು ಇದು. ಆಯ್ತಾ, ಅಟ್ಲೀಸ್ಟ್ ಒಂದು ಈ ವಿಚಾರ ನೋಡಿ. ಆ ಗಲಾಟೆ ಫಸ್ಟ್ ವೈರಲ್ ಮಾಡಿ, ಬೇಜಾರ್ ಮಾಡ್ಕೋಬೇಡಿ ಮುಟ್ಟೆ ಅಂತ. ಇಲ್ಲ ಬಮ್ಮ. ಗಲಾಟೆ ವೈರಲ್ ಮಾಡಿ. ಏನ್ ಹಣೆ ಬರದ್ರಿ? ಯಾರ್ರಿ ಇವರೆಲ್ಲ? ಇವ್ರಿಗೆಲ್ಲ ಯಾಕ್ರಿ ಏಜೆನ್ಸಿ ಕೊಡ್ಬೇಕು? ಅಲ್ಲ,
ಒಂದು ವಿಚಾರ, ನಿಮ್ಗೆ ಏನಣ್ಣ ನಿಮ್ಮ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆಯಾ? ಉಗಿಯೋದೇ ಜನಪ್ರತಿನಿಧಿಗಳು, ಜನಗಳಿಗೆ ಸಮಸ್ಯೆ ಉಗಿಯೋದೇ ಜನಪ್ರತಿನಿಧಿಗಳಿಗೆ. DC ಅವರೇ, ಕಮಿಷನರ್ ಅವರೇ, ನಿಮ್ಗೆ ವಿಡಿಯೋ ಕಳಿಸ್ಕೊಡ್ತೀನಿ, ನಿಮ್ಮ ಮೇಲ್ ID ಕಳಿಸ್ಕೊಡ್ತೀನಿ, ನಿಮ್ಮ ಒಂದು ವೆಬ್ಸೈಟ್ ಕೂಡ ಕಳಿಸ್ಕೊಡ್ತೀನಿ. ಏನ್ ಅರ್ಥ ಇದು? ಅಲ್ಲ, ಯುದ್ಧ ಏನು ವರ್ಷ ಪೂರ್ತಿ ಆಗ್ತಾ ಇದೆಯಾ? ಹಾಗಾದ್ರೆ ಅರ್ಥ ಆಗ್ತಿಲ್ಲ. ನಾವೇನೋ ಸುದ್ದಿ ಮಾಡ್ಲಿಲ್ಲ ಅಂತಂದ್ರೆ ಇವನು ಅವ್ನ್ ಮಿಂಗಲ್ ಆಗ್ಬಿಟ್ಟಾನೆ ಅಂತೀರಾ ನೀವು. ಸತ್ಪ್ರಜೆಗಳು ಸುದ್ದಿ ಮಾಡಿದ್ರೆ ಹೇಳಿಕೆನೆ ಕೊಡಕ್ ಬರ್ದಿಲ್ಲ ಅಂತ ಸತ್ಪ್ರಜೆಗಳು ನೀವು. ಇದು ದೊಂಬರಾಟ ಬೇಕಾ ಇದು? ನಾಳೆ ದಿನ ಪೊಲೀಸ್ ಇಲಾಖೆ, ನೀವು ಬನ್ನೂರು ಪೊಲೀಸ್ ಇಲಾಖೆಯವರೇ ನೋಡಿ, ಇಷ್ಟೆಲ್ಲ ಜನ ಇದ್ದಾರೆ, ಯಾಕೆ ನೀವು ಒಂದೊಂಟು ಬರ್ತಾ ಇಲ್ಲ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗ್ಯಾರ ಬನ್ನೂರು ಸ್ಟೇಷನ್ ಅಲ್ಲಿ. ಅರ್ಥ ಆಗ್ತಿಲ್ಲ ನೀವು ಮಾಡ್ತಿರೋದು. ಹೇಳಿ ತಿಂಗಳಾಗಿದೆ ಬುಕ್ ಆಗಿ, ತಿಂಗಳಾಗಿದೆ, ಇನ್ನೂ ಕೊಟ್ಟಿಲ್ಲ. ಸರ್ ನಮಸ್ಕಾರ ಸರ್. ಏನ್ ಸರ್ ಇದು? ಏನು ನೋಡಿ, ನಾವು ಮಾಧ್ಯಮದವ್ರು ಬರಲ್ಲ, ಸಾರ್ವಜನಿಕರು ಫೋನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಬರ್ದೇ ಇದಕ್ಕಾಗಲ್ಲ ಸರ್. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಹೇಳಿ ಸರ್, ಹೇಳಿ ಸರ್, ಏನ್ ಸರ್ ಇದು ಈ ತರ? ಹೇಳಿ ಸರ್, ಹೇಳಿ ಸರ್. ಬನ್ನೂರು ನಾಗರಾಜ್, ಹೇಳಿ ಸರ್. ಅಲ್ಲ, ನೀವೇ ನೋಡ್ತಾ ಇದ್ರಲ್ಲ, ಏನ್ ಹೇಳ್ತೀರಿ ಈ ವಿಚಾರವಾಗಿ? ಏನ್ ಗೊತ್ತಾ ಸರ್, ನಾನು ಪಾಪ ಕೆಲವರಿಗೆ KYC ಆಗಿರೋದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಹೇಳೋದು ಹೇಳಿ ಹೇಳಿ ಹೇಳಿ. KYC ಆಗಿಲ್ದೇ ಇರೋರ್ನ KYC ಚೆಕ್ ಮಾಡ್ಕೊಡ್ತಾ ಇದ್ದೀನಿ. ಈ 15 ದಿವಸದಲ್ಲಿ ಸಿಲಿಂಡರ್ ತಗೊಂಡಿರೋರು, 10 ದಿವಸದಲ್ಲಿ ಸಿಲಿಂಡರ್ ತಗೊಂಡಿರೋರು ಯಾರೇ ಬಂದಿದ್ದಾರೆ, ಅವ್ರಿಗೆ ಕೊಡ್ತಾ ಇಲ್ಲ, ಅವ್ರಿಗೆ ಕೊಡ್ತಾ ಇಲ್ಲ. ಬುಕ್ ಮಾಡಿದೀನಿ, ಏನು ಕೊಟ್ಟಿಲ್ಲ ನೀವು? ಸರ್, ಇನ್ನೊಂದು 15 ದಿನ ಬುಕ್ ಮಾಡಿದ್ರು ಕೊಟ್ಟಿರಲ್ಲ. ಮೆಸೇಜ್ ಕೇಳಿ, ಫೋನಲ್ಲಿ ಮೆಸೇಜ್ ತೋರಿಸ್ರಿ, ಸಿಲಿಂಡರ್ ಸೈನ್ ಮಾಡ್ತಾರೆ ತಾನೆ ಸರ್. ವೇಟ್ ಮಾಡ್ಬೇಕು. ಅವ್ರೇನೋ ಮಾತಾಡ್ತಾರೆ. ಹೇಳಿ ಸರ್, ಹೇಳಿ ಸರ್. ಮುಖ್ಯ ಕೊಟ್ಟಿಲ್ಲ ಕಣೆಯಾ, ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಬುಕ್ ಕೊಟ್ಟಿಲ್ಲ. ಆಯ್ತು ನೋಡು, ಮೂರು ನಾಲ್ಕು ಫೋನಲ್ಲಿ ನೋಡಿ, 2025 ಫೋನಲ್ಲಿ ಬುಕ್ಕಿಂಗ್ ಮೆಸೇಜ್ ನೋಡಿ, ಬುಕ್ ಸೈನ್ ನೋಡಿ, ಫೋನಲ್ಲಿ ಮೆಸೇಜ್ ನೋಡಿ, ನಮ್ಗೆ ಸಿಲಿಂಡರ್ ಕೊಡಿ. ಎಸ್ ವೀಕ್ಷಕ ನಮಸ್ಕಾರ. ನಿಜವಾಗ್ಲೂ ಮನೆ ತಗೋ ಬಂದಿಲ್ಲ. ಫೋನ್ ಮಾಡೋದು ಈಗ ಬಂದು ಯಾರು ಕೇಳೋದು? ನನಗೆ ಸಿಲಿಂಡರ್ ಕೊಡೋದು ಬೇಗ ಮಾಡ್ಕೋಬೇಡಿ. ಇಡೀ ಇವ್ರು ಫೋನ್ ಸ್ವಿಚ್ ಆಫ್ ಫಸ್ಟ್ ಇವ್ರನ್ನ ಬೈಟ್ ಮಾಡಿ ಇಲ್ಲಿಗ ಒಂದ್ ನಿಮಿಷ ನೋಡಿ, ಇವರು ಅವ್ರ ಕೆಲಸಗಾರರು, ಓನರೇ ಅವ್ರ ಜವಾಬ್ದಾರಿ ಕೊಡ್ತಿಲ್ಲ. ಸ್ವಿಚ್ ಆಫ್ ಮಾಡ್ಕೊತಾರೆ. ಇಷ್ಟೊಂದು ಮಾಡ್ಬೇಕಂದ್ರೆ ಏನಾಯ್ತು ಸರ್? ಈಗ ಕೊಟ್ಟಿ ಇವರೇ ನಾಗರಾಜ್ ಸರ್, ಮಾನವೀಯತೆ ಮಾತಾಡಿ ಸರ್. ಅವ್ರು ದುಡ್ಡು ಕೊಟ್ರೆ ನಿಮ್ಗೆ ಏಜೆನ್ಸಿ ನಡೆಯೋದು. ಯಾವನ್ ಪರವಾಗೂ ಬಂದಿಲ್ಲ, ಯಾರ ಪರವಾಗಿ ಬಂದಿಲ್ಲ, ಸಾರ್ವಜನಿಕ ಪರವಾಗಿ ಬಂದಿರೋಂಥದ್ದು. ಗೌರವಯುತವಾಗಿ ನಡ್ಕೊಳ್ಳಿ ದಯವಿಟ್ಟು. ಇದನ್ನ ಕೇಳಿ ಬರೀ ಸುದ್ದಿ ಮಾಡ್ಬಿಡಕ್ ಬಂದಿಲ್ಲ ನಾನು. DC ಆಫೀಸ್ ಕಳಿಸ್ಕೊಡ್ತೀನಿ, ಕಮಿಷನ್ ಕಳಿಸ್ಕೊಡ್ತೀನಿ, ಆಯ್ತಾ? ನಿಮ್ಮ ಗ್ಯಾಸ್ ಏಜೆನ್ಸಿ ಯಾರು ಅದನ್ನ ಪ್ರಮೋಟ್ ಮಾಡೋರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನಗಳ ಹತ್ರ. ಯಾಕೆ ಅವ್ರು ಕೊಡೋಂತ ದುಡ್ಡಲ್ಲಿ ನೀವು ಬದುಕ್ತಾ ಇರೋಂಥದ್ದು. 4 ದಿನ ಇವನು ಸೈಕಲ್ ಅಲ್ಲಿ ತೊಳ್ಕ ಬಂದಿದ್ದಾನೆ, 4 ಸಲ. ಇದು ಮುಂದಾಗಿನ ಈಗ ಅಯ್ಯೋ ಅಂತ ಇವ್ರು ಅಂತಾರೆ. ಯಾವತ್ತು? ಓಕೆ ಓಕೆ ಓಕೆ. ಬನ್ನಿ ಈ ಕಡೆ. ಓಕೆ 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 ಓಕೆ. ದಯವಿಟ್ಟು ಸಂಬಂಧಪಟ್ಟಂತ ಗ್ಯಾಸ್ ವ್ಯವಸ್ಥೆ ಇರೋಂಥದ್ದು ಯಾರು ನೀವು ಇದೀರಾ ಈ ತಾಲೂಕಿನಲ್ಲಿ, ಜೊತೆಗೆ ತಾವೇ ನೋಡ್ತಾ ಇದ್ದೀರಾ, ನಿಜವಾಗ್ಲೂ ನಿಮ್ಮ ಅಧಿಕಾರಿ ವ್ಯವಸ್ಥೆಗೆ ಮಾನ ಮರ್ಯಾದೆ ಇಲ್ಲ. ಇಂಥ ಏಜೆನ್ಸಿಗಳು ಯಾಕ್ರಿ ಕೊಡ್ತೀರಾ? ನಿಮಗೆ ತನಿಖೆ ಮಾಡಕ್ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ ಅಂತಂದ್ಮೇಲೆ ಇಂಥ ಏಜೆನ್ಸಿಗಳು ಯಾಕೆ ಕೊಡ್ತೀರಾ ನೀವು? ಜನಗಳೇನು ಮುಟ್ಟಾಡ್ರು ಅಂತ ತಿಳ್ಕೊಂಡಿದ್ರ ನೀವು? ಈ ತರ
ಅಲ್ಲ ಗ್ಯಾಸ್ ಸಮಸ್ಯೆ ಬೇರೆ ಕಂಪ್ನಿಗಳಿಲ್ಲ, ಯಾಕೆ ಭಾರತ್ ಗ್ಯಾಸ್ಗೆ ಬರ್ತದೆ? ಭಾರತ್ ಗ್ಯಾಸ್ಗೆ ಯಾಕೆ ಬರ್ತದೆ? ದಯವಿಟ್ಟು ನೀವು ಫುಡ್ ಆಫೀಸರ್ ಯಾರಿದ್ದೀರಾ ಜಿಲ್ಲೆಗೆ ಯಾರು ನೀವು ಫುಡ್ ಆಫೀಸರ್ ಇದ್ದೀರಾ? ನೀವು ಏನ್ ಆಫೀಸಲ್ಲಿ ಕೂತ್ಕೊಂಡು ಏನ್ ತಿಂತಿದ್ದೀರಾ ನೀವು? ಅರ್ಥ ಆಗ್ತಿಲ್ಲ ನೀವು ಮಾಡ್ತಾ ಇರೋದು. ನೀವು ಫುಡ್ ಆಫೀಸರ್ಗೆ ಏನ್ರಿ ಮಾಡ್ತಾ ಇದೀರಾ ನೀವು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ? ನೀವು ಫುಡ್ ಆಫೀಸರ್ಗಳು ಬಂದು ಯಾವ ಸಂಸ್ಥೆ ಯಾವ ಕಂಪ್ನಿ ಏನ್ ಸಮಸ್ಯೆ ಅಂತ ಕೇಳ್ಕೊಳ್ಳಿ ನೀವು. ಸಬ್ ಏಜೆನ್ಸಿಗಳು ಕೊಡ್ತೀರಾ, ಮನೆಗೆ ಒಟ್ಟುಸ್ತಾರ ಇವತ್ತು ತಾವು ನೋಡ್ತಾ ಇದೀರಾ ಇಲ್ಲಿ. ಫುಡ್ ಆಫೀಸರ್ಗಳು ನೀವೇನ್ ಮಾಡ್ರಿ, ಏನ್ರಿ ಮಾಡ್ತೀರಾ ನೀವು? ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ DC ಕಚೇರಿಗಳಲ್ಲಿ ಫುಡ್ ಆಫೀಸರ್ಗಳು ಏನ್ ಮಾಡ್ತೀರಾ ನೀವು? ಜನ ಸಾಯ್ತಾರಲ್ರಿ ಗ್ರಾಮಾಂತರಗಳಲ್ಲಿ. ನಾಳೆ ದಿನ ಕಚ್ಚಾಡ್ಕೊಂಡು ಸತ್ರ ಅದಕ್ಕೆ ಹೊಣೆ ನೀವೇನೆ. DC ರಾಮಲಿಂಗಾರೆಡ್ಡಿ ಅವರ ನಿಮ್ಮ ವೆಬ್ಸೈಟ್ ಕೂಡ ನಾನು ಕಳಿಸ್ಕೊಡ್ತೀನಿ, ಮತ್ತೆ ನಿಮ್ಮ ಮೇಲ್ ಐಡಿ ಕೂಡ ಈ ವಿಡಿಯೋನ ಕಳಿಸ್ಕೊಡ್ತೀನಿ. ಬರೀ ಸುದ್ದಿ ಮಾತ್ರ ಮಾಡ್ಬಿಡಕ್ ಬಂದಿಲ್ಲ ನಾನು ಇಲ್ಲಿ. ಏನ್ರಿ ಹಣೆ ಬರ, ಒಂದಿನ ರೆಡಿ ಆಗ್ತಾರೆ ಅಂತಂದ್ರೆ ವರ್ಷ ಪೂರ್ತಿ ತಿಂಗಳನ್ ಪೂರ್ತಿ ಇದೇ ಕತೆ ಅಂತಂದ್ರೆ ಇವ್ರಿಗೆ ಏಜೆನ್ಸಿ ಕೊಟ್ಟವ್ರು ಯಾರ್ರಿ? ಉಗಿಯೋದು ಜನಪ್ರತಿನಿಧಿಗಳಿಗೆ ಜನ, ಈ ಭಾಗದ ಜನಪ್ರತಿನಿಧಿಗಳಿಗೆ ಉಗಿಯೋದು. ಯಾಕಂದ್ರೆ ಈ ಅವ್ಯವಸ್ಥೆ ಇದ್ರೆ ಏನ್ ಮಾಡ್ತಾರೆ ಹೇಳಿ? ದಿನ ಮಂಗಳಾರತಿ ಮಾಡ್ತಾರೆ ನಿಮ್ಗೆ. ಇವತ್ತು ಏನಾಗಿದೆ ಪರಿಸ್ಥಿತಿ, ಏನ್ ಹೇಳ್ತೀರಾ ಸರ್ ನೀವು ಈ ವಿಚಾರವಾಗಿ? ಈ ವಿಚಾರವಾಗಿ ಏನು ಇಲ್ಲಪ್ಪ, ದಂಧೆ ನಡೀತಾ ಇದೆ. ಯಾವ ತರ ಅಂತಂದ್ರೆ ಈಗ ಬಿಲ್ ರೇಟ್ ಬೇರೆ. ಈಗ ಎಷ್ಟು ಬಿಲ್ ರೇಟ್? ಎಷ್ಟು ಬಿಲ್ ರೇಟ್? 917 ರೂಪಾಯಿ. ಈಗ ತಗೋತಾ ಇರೋದು 1000 ರೂಪಾಯಿ. 1100 ರೂಪಾಯಿ. 1100 ರೂಪಾಯಿ. ಅದು ನಿಮ್ಮ ಇಲ್ಲಿಗೆ ಬರಬೇಕು. ಅದು ವಾಲಂಟ್ರಿಗೆ ಅವರು. ಅಲ್ಲ, ಇಷ್ಟೆಲ್ಲ ಇವರು ದೊಂಬರಾಟ ಮಾಡೋಂತವ್ರು ಅಟ್ಲೀಸ್ಟ್ ಒಂದು ಪೊಲೀಸ್ ಇಲಾಖೆ ಫೋನ್ ಮಾಡಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ರಿ. ಮಾಡಿ ಅಂತ ಅಂದ್ರೆ ಈಗ ಇನ್ನೊಂದಾಗದಲ್ಲ, ನಮ್ಗೆ ಏನಾಗ ನಮ್ಮ ಪರಿಸ್ಥಿತಿ ಅಧ್ವಾನ ನಾವು ಕೊಟ್ಟೆ ತಗೋಯ್ತಾ ಇರೋದು. ಏನ್ ಮಾಡುವ ನಾವು ಈಗ? ಯಾರನ್ನೇ ನಮ್ಮ ಇಲ್ಲಿ ಈಗ ಓಲಿ ಅದು ಬಿಲ್ ರೇಟ್ ಬಂತು, ಬಿಲ್ ರೇಟ್ ಎಲ್ಲಾರು ಮಾರ್ತಾ ಇದಾರ, ಅದು ಇಲ್ಲ. ಅವ್ಯವಸ್ಥೆ. ಅಲ್ಲ ನೋಡಿ, ಇವತ್ತು ಏನಾಗಿದೆ ಅಂತ ಪರಿಸ್ಥಿತಿ, ಇದು ಬನ್ನೂರಿನಲ್ಲಿ ನಡೀತಿರೋಂಥ ವಿಚಾರ. ಬನ್ನೂರು HP ಗ್ಯಾಸ್, ಇಂಡಿಯನ್ ಗ್ಯಾಸ್ ಎಲ್ಲ ಸಾಮಾನ್ಯವಾಗಿ ಸಿಗ್ತಾ ಇದೆ. ಬಟ್ ಅವ್ರು ಇರೋಂಥದ್ದು ಕೇವಲ ಬರೀ ಚಿಕ್ಕ ಏಜೆನ್ಸಿಗಳು. ಒನ್ ಆಫ್ ದ ಬಿಗ್ಗೆಸ್ಟ್ ಏಜೆನ್ಸಿ ಭಾರತ್ ಗ್ಯಾಸ್. ಏನು ಪ್ರಧಾನಮಂತ್ರಿ ಅವರ ಉಜ್ವಲ ಯೋಜನೆ ಅಂತ ಒಂದು ಕೊಟ್ಟಂತ ಸ್ಕೀಮು, ಆ ಸ್ಕೀಮ್ ಇವತ್ತು ಹಳ್ಳ ಹಿಡಿದಿರುವಂತದ್ದು. ಕಾರಣ ಏನು ಅಂತಂದ್ರೆ ತಾವು ನೋಡ್ತಾ ಇದ್ದೀರಾ ನೋಡಿ, ಇದು ಪ್ರತಿದಿನ ಜಗನ್ ಜಾತ್ರೆ ನಡೀತಾ ಇರುವಂತದ್ದು. ಏನ್ರಿ ಮಾಡ್ತೀರಾ ನೀವು? ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಯವರು, DC ಅವರೇ, ನಿಮ್ಮ ಯಾರು ಅಧಿಕಾರಿಗಳಿದ್ದಾರೆ ಆಯ್ತಾ, ಆರೋಗ್ಯ ಅಧಿಕಾರಿಗಳು ನೀವು ಆಯ್ತಾ, ಎಲ್ಲ ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ಅಥವಾ ನಿಮ್ಗೆ ಏನಾರ ಟೇಬಲ್ ಅಡಿಯಲ್ಲಿ ಬರ್ತಾ ಇದೆ ಅಂತ ಜನ ಕೇಳ್ತಾವ್ರೆ. ಏನ್ ಹೇಳ್ತೀರಾ ರೈತ ಸಂಘದವರು ನೀವು ಇದಕ್ಕೆ ವಿಚಾರವಾಗಿ? ಸರ್, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ, ಓಕೆ, ಬನ್ನೂರು ಹೋಬಳಿಲಿ ಬನ್ನಿ ಈ ಕಡೆ. ಕಾಳ ಸಂತದಲ್ಲಿ ಮಾರಾಟ. ಯಾವ ಆಧಾರದ ಮೇಲೆ ಹೇಳ್ತೀರಾ? ಪೊಲೀಸರು ಫೋನ್ ಮಾಡ್ರಿ, 112 ಫೋನ್ ಮಾಡಿ. ಕಾಳ ಸಂತೆಯಲ್ಲಿ ನಿಮ್ಗೆ ಗೊತ್ತಾಗಿದ್ದ ತಕ್ಷಣ ಆಪಾದನೆ ಮಾಡ್ಬಿಟ್ರೆ ನೀವು. DC ಇದ್ದಾರ ಇಲ್ವೋ ನಮ್ಮ ಮೈಸೂರು ಜಿಲ್ಲೆಯಲ್ಲಿ? ಓಕೆ, ಎಲ್ಲಾರ ಕಾಣೆಯಾಗಿದ್ದಾರೆ ಏನು? ಅವ್ರಿಗೆ ಹುಡುಕ್ಬೇಕು, ಒಂದು ಕಂಪ್ಲೇಂಟ್ ಕೊಡ್ಬೇಕು. ಕಾಳ ಸಂತೆಗೆ ಹೋಗುವಾಗ ಇಲ್ಲಿ ಗ್ಯಾಸ್ಗಳಲ್ಲಿ ಇಲ್ಲೇ ಕೊಡ್ತಾದ್ರಿಂದ ರೈತರುಗಳಿಗೆ ಭಾರಿ ತೊಂದರೆ ಆಯ್ತದೆ. ಯಾರು ಕಾಳ ಸಂತೆಗೆ ಯಾರು ಮಾಡ್ತಾ ಇರೋದು? ಇಲ್ಲಿ ಎಲ್ಲ ಯಾರು ಬುಕ್ ಆಗಲ್ಲ, ಯಾರಿಗೇನು ಗೊತ್ತಿಲ್ಲ. 4 ಲಕ್ಷ, 1 ವಾರ 15 ಬುಕ್ ಆಗಿರುವ ಗ್ಯಾಸ್ ತಲುಪಿಲ್ಲ ಗ್ರಾಮಗಳೊಳಗಡೆ. ಏಜೆನ್ಸಿಗಳು ಸಿಗುತ್ತೆ, ಏಜೆನ್ಸಿಯವರು ಬೋಂಡಾ ಬಜ್ಜಿ ಮಾಡೋರು ಕೊಡ್ತಾರೆ ಆಯ್ತಾ, ರೈತರ ಮನೆ ಕೊಡಲ್ಲ. ರೈತರ ಮನೆ ಕೊಡೋ ಏಜೆನ್ಸಿಗಳು ಜಾಸ್ತಿ ಆಗೋಗಿದೆ. ಏಜೆನ್ಸಿ ಮಾನದಂಡಗಳು ಮೊದಲು ನೋಡ್ಕೊಬೇಕಂದ್ರೆ ಇವರು ಆರೋಗ್ಯ ಇಲಾಖೆಯವರು, ಬನ್ನೂರು ಪುರಸಭೆ ಆಗಿರ್ಬೋದು, ನರಸೀಪುರ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, DC ಕಚೇರಿ ಆರಾಧ್ಯ ಅಧಿಕಾರಿಗಳಾಗಿರ್ಬೋದು, ಏನ್ ಮಾಡ್ತಾರೆ ಇವ್ರು? ಹಾಗಾದ್ರೆ ಸಿಕ್ತವ್ರಿಗೆಲ್ಲ ಏಜೆನ್ಸಿ ಕೊಟ್ಬಿಡದ? ಏನ್ ಮಾಡ್ತಾರೆ? ಫುಡ್ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು ಅಂತ ನಮ್ಗೆ ಗಮನನೇ ಗೊತ್ತಾಯ್ತಲ್ಲ. ಇವಾಗ ಅವ್ರ ಕಣ್ಮುಖ್ಯ ಕೂತಿದಾರೋ ಏನೋ, ಇವರು ಶಾಮೀಲಾಗಿದ್ದಾರೋ ಅಂತ ನಮ್ಗೆ ಅನುಮಾನ ಆಗದೆ. DC ಅವರು ಶಾಮೀಲಾಗಿದ್ದಾರೋ, ಫುಡ್ ಇನ್ಸ್ಪೆಕ್ಟರ್ ಶಾಮೀಲಾಗಿದ್ದಾರೆ ಅಂತಾನು. ಅಲ್ಲ ರೀ, ಸುದ್ದಿ ಮಾಧ್ಯಮದವ್ರು ಬಂದ್ರೆ ಜನ ಅನ್ಕೊಳ್ಳೋದು ಗ್ಯಾಸ್ ಏಜೆನ್ಸಿಗೆ ಬುಕ್ ಆಗ್ಬಿಟ್ಟವ್ರೆ ಸುದ್ದಿ ಮಾಡ್ಲಿಲ್ಲ ಅಂತಂದ್ರೆ. ಸುದ್ದಿ ಮಾಡಿದ್ರೆ ಹೇಳ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ಕೆಲವೊಂದು ಜನಗಳು ಹೇಳೋದೇ ಇಲ್ಲ. ಬಂದು ರೈತ ಸಂಘದವರೇನ ಮಾತಾಡಿದ್ರೆ ಇವರೆಲ್ಲ ಕಮಿಷನ್ ಏಜೆಂಟು ಅನ್ನಂಗೆ ಆಯ್ತಾ. ಒಂದ್ ಅರ್ಥ ಮಾಡ್ಕೊಬೇಕು. ಇವತ್ತು ರೈತ ಸಂಘ ಇಲ್ಲ ಅಂತಿದ್ರೆ ಯಾರು ಬರ್ತಾರೆ ಮಾತಾಡಕ್ಕೆ? ರೈತ ಸಂಘ ಏನೇ ಮಾತಾಡೋರಿಗೆ ತಪ್ಪಾಯ್ತದೆ. ಇವಾಗ ನಾವೇನು ರೈತ ಸಂಘ ಏನ್ ಕೇಳಂಗಿಲ್ಲ ಸರ್. ಇಷ್ಟೆಲ್ಲ ದೊಂಬರಾಟ ಡೈಲಿ ನಡೀತಾ ಇದೆ. ಇದು ಪೊಲೀಸ್ ಇಲಾಖೆ ಗೊತ್ತಿಲ್ವಾ ಸರ್? ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸಿ ಗೊತ್ತಿಲ್ವಾ? ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಮಾತಾಡ್ರೆ ನಾಳೆ ದಿನ ಹೊಡೆದಾಡ್ಕೊಂಡು ಸತ್ರ ಏನೋ ಜವಾಬ್ದಾರಿ ಯಾರಾಗ್ತಾರೆ? ಪೊಲೀಸ್ ಇಲಾಖೆಯವರು ಕಣ್ಣು ಮುಚ್ಚ ಕೂತಿದ್ದಾರೆ. ಅವ್ರ ಮೇಲೆ ಕ್ರಮ ತಗೋತಿಲ್ಲ. ಇಲ್ಲಿ ನಮ್ಮ ಅಧಿಕಾರಿಗಳು ಕ್ರಮ ತಗೊಂಡಿದ್ರೆ ಇವ್ರಿಗೆ ಸರಿಯಾಗೋದು. ರೈತರಿಗೆ ಗ್ಯಾಸ್ ಸಿಕ್ಕಿದ್ರು ಮನೆ ಬಾಗ್ಲಲ್ಲಿ ಇಲ್ಲಿ ಕೇಳಿದಷ್ಟು ದುಡ್ಕೊಬಿಟ್ಟು ತಗೋಬೇಕು. ಬುಕ್ ಆಗಿರುವ ನಾವು ಕೇಳಕೋರಿ ಯಾರೇ ಏಜೆಂಟ್ ಯಾರು ಇಲ್ಲಿ ಯಾರು ಏಜೆಂಟ್ ತಗೊಂಡ್ ಗೊತ್ತಾಯ್ತಲ್ಲ. ಸಬ್ ಏಜೆನ್ಸಿಗಳೇ ಜಾಸ್ತಿ. ಬೋರ್ಡ್ ಹಾಕ್ಬೇಕ್ರಿ ನೋಡಿ, ಇಲ್ಲಿ ಯಾರು ಏಜೆನ್ಸಿ, ಏನು ಅವ್ರದ್ದು ಪರ್ಮಿಷನ್, ಮತ್ತೆ ಎಷ್ಟು ಸಿಲಿಂಡರ್ ಇಲ್ಲಿ ಅವರು ಪರ್ಮಿಷನ್ ತಗೊಂಡ್ರೆ ಪ್ರತಿಯೊಂದು ಹಾಕ್ಬೇಕು. ಎಲ್ಲ ಹಾಕಿದಾರ? ಐಡಿ ಕಡೆ ಇಲ್ಲ. ಓಕೆ, ಐಡಿ ಕಡೆ ಇಲ್ಲ. ಹಳ್ಳಿಗಳಿಗೆ ಗ್ಯಾಸ್ ತಗೊಂಡ್ಬರ್ತಾರೆ. ನಾಳೆ ಹತಾಚುರಿ ಆದ್ರೆ
ಯಾರ್ ಜವಾಬ್ದಾರಿ? ಇಲ್ಲೇನಾಗಿದೆ ಐಡಿ ಕಾರ್ಡ್ ಇಲ್ಲೋ ಸರ್ ಅವ್ರಿಗೆ ಮನೆ ಮುಂದೆ ತಂದಾಕ್ತಾರೆ, ಯಾರೋ ತಂದು ಕೊಟ್ಬಿಡು ಹೊಂಟೋಗೋದು. Okay. ಮಾಡು ಗ್ಯಾಸ್ ಲೀಕೇಜ್ ಆದ್ರೆ ಯಾರು ತೊಂದ್ರೆ, ಹ್ಮ್ ಸಿಲಿಂಡರ್ ಪರಿಸ್ಥಿತಿ ಮಾಡಲ್ಲ. ಹ್ಮ್ ಏನಾಗಲ್ಲ ಅವ್ರು ಹೇಳ್ದಷ್ಟು ದುಡ್ಕೊಳ್ಬೇಕು ಇವಾಗ ಆಗೋದ. ರೈತರುಗಳು ಕಣ್ಮುಚ್ಚ ಕೂತವ್ರೆ ಇವಾಗ. ಹ್ಮ್ ಕೇಂದ್ರ ಸರ್ಕಾರ ಬಿಟ್ಟಿರೋದು ರೈತರಿಗೆ. ಅಲ್ಲ, ಉಜ್ವಲ ಯೋಜನೆಯಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಉಗಿಯೋದು ಜನ, ಕೇಂದ್ರ ಸರ್ಕಾರದ ಬಗ್ಗೆ ಗೊತ್ತಿಲ್ಲ. ಗ್ಯಾಸ್ ಸಿಗ್ಲಿಲ್ಲ ಅಂತ ಉಗಿಯೋದು ರಾಜ್ಯ ಸರ್ಕಾರಕ್ಕೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ. ಅದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಉಸ್ತುವಾರಿ ಸಚಿವರು ಮಾದೇವಪ್ಪರು ಇದ್ದಾರೆ ಇಲ್ವೋ ನಾವು ಯಾರು ಭಯನೇ ಇಲ್ಲ ಅಂತ ಕಾಣ್ತೀರ ಇವ್ರಿಗೆಲ್ಲ. ಮಾದೇವಪ್ಪರು ಕಣ್ಮುಚ್ಚ ಕೂತಿದ್ದಾರೆ. ಮಾದೇವಪ್ಪ ಅವರು ಸತ್ತಾಗಿದಾರ ಹೇಳ್ತಾರೆ ಸರ್. ನೋಡಿ ಈಗ ಕೊಡ್ತಾರಂಗವ್ರ, ಈಗ ಕೊಡ್ತಾರೇನ್ರಿ? ಅಪ್ಪ ಮಕ್ಕಳು ನೋಡಿ ಈಗ ಕೊಡ್ತಾರಂಗವ್ರ. ಈಗ ಯಾರು ಕೊಡ್ತಾರ ಅದು ಗೊತ್ತಾಗ್ತಿಲ್ಲ. ಯಾರು ಗೊತ್ತಾಯ್ತಾ ಸರ್? ಈಗ ಇಷ್ಟು ಜನಕ್ಕೆ ಎಲ್ಲೋ ಮಧ್ಯ ಒಬ್ಬೊಬ್ರು ತಗೊಂಡೋಯ್ತವ್ರೆ. ಈ ಮಾಧ್ಯಮದಲ್ಲಿ ಹೇಳೋದು ನಾವೇನು ಇಷ್ಟೇ, ದಯವಿಟ್ಟು ರೈತರಿಗೆ ಇನ್ನೆಂತ ತೊಂದರೆ ಆದ್ರೆ ಬನ್ನೂರು ತಾಲೂಕಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಯ್ತದೆ ಗ್ಯಾಸ್ ಮುಂದ್ಗಡೆ. ಓಕೆ. ಅಲ್ಲ ರೀ, ಇವತ್ತು ರೈತ ಸಂಘಟನೆ ಬಂದೇನ ಬೀದಿ ನಿಂತ್ಕೊಂಡ್ರೆ ಒಂದ್ 4 ಜನ ಬರಲ್ಲ, ಮುಟ್ಟಾಡ್ರಿ ಸತ್ಪ್ರಜೆಗಳು. ಆಯ್ತಾ, ಇವ್ರಿಗೋಸ್ಕರ ನೀವು ಓಡಾಡ್ತೀರಿ, ನಾವು ಸುದ್ದಿ ಮಾಡ್ತೀವಿ. ಕೊನೆಗೆ ನಮ್ಮ ಒಂದ್ ಮಾಹಿತಿ ಅಂತ ಹೇಳೋದು ಇವರೆಲ್ಲ ಮಿಂಗಲ್ ಆಗ್ಬಿಟ್ಟವ್ರೆ. ಟಿವಿ ಅವರು ತಪ್ಪೇನಿಲ್ಲ, ಅವ್ರು ಕರೆಕ್ಟಾಗಿ ಮಾಡ್ತಾವ್ರೆ. ಟಿವಿ ಅವರು ಎಲ್ಲಿ ಭ್ರಷ್ಟಾಚಾರ ಹಿಡಿತದ ಅದು ಹಿಡಿತಿದಾರೆ. ರೀ, ಇವ್ರು ಕರೆದಿದ ತಕ್ಷಣ ನಾನು ಬಂದಿದ್ದೀನಿ, ಇಲ್ಲ ನಾವು ಬರ್ದೇನೆ ಇರ್ಬೋದಾಗ್ತಲ್ರಿ. ಅವ್ರು ಯಾರು ಹೇಳ್ತಾರೆ, ಈಗ ನಮ್ಮ ಕ್ಲಿನಿಕ್ ತಂದು ಸುದ್ದಿ ಮಾಡಿದೆ, ಯಾವನೊಬ್ಬ ಜನಪ್ರತಿನಿಧಿ ಹೇಳ್ತಾರೆ ಅಂತೆ, ದುಡ್ಡು ಕೇಳಕ್ ಹೋಗಿದೆ ಅಂತೆ. ಅವ್ರ ಯೋಗ್ಯತೆಗೆ ದುಡ್ಡು ಕೇಳಕ್ ಹೋಗಿದ್ರೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕಾಯ್ತು? ನಮ್ಮ ಕ್ಲಿನಿಕ್ ಬಗ್ಗೆ ಸುದ್ದಿ ಮಾಡಿ ಅವಳ ಆ ಡಾಕ್ಟರ್ನ ಡಿಸ್ಮಿಸ್ ಆದ್ರಲ್ಲ, ಫೇಕ್ ಡಾಕ್ಟರ್ಗಳು, ಫೇಕ್ ಇರುವಂತ ಅಲ್ಲಿ ಸ್ಟಾಫ್ನ. ಆಯ್ತಾ, ತಾಕತ್ತಿರೋದಕ್ಕೆ ನಾನು ಹೋಗಿ ಸುದ್ದಿ ಮಾಡಿದ್ದು. ಯಾರೋ ಒಬ್ರು ಹೇಳ್ತಾರಂತೆ ಜನಪ್ರತಿನಿಧಿ, ಅವನು ದುಡ್ಡು ಕೇಳಕ್ ಬಂದಿದ್ದ ಬನ್ನೂರು ನಾಗರಾಜು, ಹಂಗಾಗಿ ಗಲಾಟೆ ಮಾಡಿದ್ರು ಅಂತ. ನೋಡ್ಬಂದ ಮೇಲೆ ದಬ್ಬಾಳಿಕೆ ಮಾಡಿ ಅವರು ಇಲಾಖೆಯವರು ಅಲ್ಲಿ ಆಸ್ಪತ್ರೆ ಯಾರೋ ಏಜೆಂಟ್ಗಳವರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ರೈತರ ಸಂಘವ್ರು ಬಂದ್ರು. ನಾವು ಬರ್ಮಾತ್ ಮಾಡಿದ್ವು. ಅಷ್ಟೊತ್ತಿಗೆ ನಮ್ಮ ಬನ್ನೂರ ರೈತರ ಸಂಘದವರೆಲ್ಲ ಬಂದು ಅವ್ರಿಗೆ ತಪ್ಪಾಯ್ತು ಅಂತ ಮಾಡೋ ಅನ್ಕೊಂಡಿಲ್ಲ. ಅವರು ಏನಾಗದೆ ಬಾಡಿಗಾರ್ಡ್ಗಳು ರೋಡಿಗಳು ಇಟ್ಕಿದ್ದಾರೆ, ಡಾಕ್ಟರ್ಗಳು ಎಂಪ್ಲಾಯ್ಗಳೆಲ್ಲ, ಅವರು ಸಾರ್ವಜನಿಕ ಎಂಪ್ಲಾಯ್ ಎಲ್ಲ, ಅವರು ರೋಡಿಗಳು ಇಟ್ಕಿದ್ದಾರೆ. ಪೇಪರ್ನವ್ರಿಗೆ, ಟಿವಿಯವ್ರಿಗೆ, ನ್ಯೂಸ್ನವ್ರಿಗೆ ಹೋದ್ರೆ ಗಲಾಟೆ ಮಾಡಿ ಧಿಮ್ಕೆ ಮಾಡಿ ಅಲ್ಲ, ಜನಪ್ರತಿನಿಧಿಗಳು ಕೇಳೋ ಕೆಲಸದ ನಾನ್ ಕೇಳಿದ್ಕೆ ನಾನು ದುಡ್ಡು ಕೇಳಕ್ ಹೋಗಿದ್ದಂತೆ. ಮುಟ್ಟಾಳ ನನ್ನ ಮಕ್ಕಳು ಮಾತಾಡೋದು, ದುಡ್ಡು ಕೇಳಕ್ ಹೋಗಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ಬೇಕಾಯ್ತು? ನೀವ್ ಯಾಕೆ ಕೇಳಿದ್ರೆ ಈ ಕಡೆ ಮೈಸೂರು ಬನ್ನೂರು ತಾಲೂಕು ಇಲ್ಲಿ ಒಬ್ರು ದುಡ್ಡು ಉಸುಲು ಮಾಡಿರೋ, ದಂಡ ಮಾಡಿರ, ನೀವು ಮಾಡಿರೋರು. ನಿಮಗ್ ತಾಕತ್ತಿದ್ರೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಯಾರಿದಾರೋ ಅವ್ರದ್ದು ಏನ್ ಕತೆ ಅಂತ ಕೇಳಿ. ದಯವಿಟ್ಟು ನಮ್ ಕೇಳಕದೇನಂದ್ರೆ ಅಲ್ಲ, ಒಂದಿನದಲ್ಲ ಸರ್. ನೋಡಿ, ಇದು ಸುಮಾರು ತಿಂಗಳಿಂದ ನಡೀತದೆ ಈ ಸಮಸ್ಯೆ. ಬನ್ನಿ ಹೋಣ. ನೋಡಿ ಸರ್, ಉಮೇಶ್ ಅವರೇ, ಪಾಪ ನಿಮ್ದು ಒಂದು ಸ್ವಲ್ಪ ಏಜೆನ್ಸಿ ಇದೆ, ನೀವು ಕೂಡ ಜೀವನ ಮಾಡಬೇಕು. ಆಯ್ತಾ, ನಿಮ್ಗೂ ಒಂದು 50 ರೂಪಾಯಿ ಸಿಗುತ್ತೆ. ಆಯ್ತಾ, ನಿಮ್ಮ ಉದ್ಯೋಗನೇ ಇದು. ಈ ತರ ಆದ್ರೆ ಜನ ಏನ್ ತಿಳ್ಕೊತಾರೆ ಸರ್ ಸಬ್ ಏಜೆನ್ಸಿಗಳ ಬಗ್ಗೆ? ಅಲ್ಲ, ಮೇನ್ ಏಜೆನ್ಸಿಗಳೇ ಈ ತರ ಮಾಡಿದ್ರೆ ಸಬ್ ಏಜೆನ್ಸಿಗಳ ಕತೆ ಏನು ಉಮೇಶ್ ಅಣ್ಣ? ನೋಡಿ, ಇವತ್ತು ಈ ತರ ಪರಿಸ್ಥಿತಿ ಹಳ್ಳಿ ಒಳಗೆ ತಲುಪ್ತಿಲ್ಲ. ಇಲ್ಲಿ ಹಳ್ಳಿ ಒಳಗೆ ಹೋಯ್ತಿಲ್ಲ. ಓಕೆ. ಹಳ್ಳಿಗೆಲ್ಲ ಸರ್ ಎಲ್ಲೂ ಹೋಯ್ತಾನೆ ಇಲ್ಲ. 15 ದಿನ 20 ದಿನ ಆದ್ರೆ ಬುಕ್ ಮಾಡಿ ಸಿಲಿಂಡರ್ ಕೊಡಕ್ಕೆ ಫೋನ್ ಮಾಡಿ ಡಿಸ್ಟ್ರಿಬ್ಯೂಟರ್ ಕೊಡೋನು ಫೋನ್ ಎತ್ತಲ್ಲ, ಯಾರು ಫೋನ್ ಎತ್ತಲ್ಲ. ಆಫೀಸ್ಗೆ ಹೋದ್ರೆ ಇನ್ನೊಂದ್ 2-3 ದಿನ ಕಳಿಸ್ತೀನಿ ಅಂತಾರೆ. ಆಫೀಸ್ಗೆ ಹೋದ್ರು ಇಲ್ಲ, ಪ್ರಶ್ನೆ ಎಲ್ಲೋದ್ರು. ಯಾವ ಊರಿಂದ ಬಂದಿದ್ದೀರಾ? ನಮ್ದು ಮದೇಗೊಂಡು ಟಿ ನರಸೀಪುರ ತಾಲೂಕು. ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. 15 ದಿನದಿಂದ ಬಾಳ್ಗಿಟ್ಟು ಫೋನ್ ಎತ್ತಿ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಕೂಲಿ ಕೆಲಸ ಮಾಡೋ ನನ್ನ ಕಾರ್ಮಿಕ. ನಿಜ ಹೇಳುದು ಜನ ತಪ್ಪು ತಿಳ್ಕೊಳ್ತಾರೆ. ಕಾಮೆಂಟ್ಸ್ ಹಾಕ ನನ್ನ ಮಕ್ಳು ಕೆಲವರು ಅವ್ರೆ ನಿಜ ಹೇಳಿದ್ರು ತಪ್ಪು ತಿಳ್ಕೊಳ್ಳೋಂಥದ್ದು, ಸುದ್ದಿ ಮಾಡೋದ್ಮೇಲೆ ತಿಕ್ಕರ್ಕೊಂಡು ಕಾಮೆಂಟ್ ಹಾಕೋದು, ಆತರ ಇದ್ರೆ ಅವ್ರಿಗೆ ಸಿಗ್ದಲ್ ದಮ್ಮಿದ್ರೆ ಬಂದು ಸುದ್ದಿ ಮಾಡ್ಲಿ. ಇವಾಗ ಅಂದ್ರೆ ಸುಮಾರು ಜನ ಇಷ್ಟು ಜನ ಬಾಳ್ಗೆ ಇರ್ತಾರೆ. ಕೂಲಿ ಕೆಲಸ ಮಾಡೋ ಬಿಟ್ಬಿಟ್ಟು ಬಂದು ಇಲ್ಲಿ ನಿಂತವ್ರೆ. ನಮ್ಗೆ ಹುಷಾರಿಲ್ಲ, ಆದ್ರೂ ಹೊಟ್ಟೆ ಹಸ್ತಂದು ಬಂದು ನಿಂತವ್ರೆ. ಎಷ್ಟು ಗಂಟೆಗೆ ಬಂದ್ರಿ? ನಾವು ಬಂದು ಬೆಳಿಗ್ಗೆ 6:30 ಬಂದಿರೋದು. ಓಕೆ. ನೋಡಿ, ಇಲ್ಲಿ ಈ ಸಮಸ್ಯೆಗಳು. ಎಷ್ಟು ಗಂಟೆಗೆ ಬಂದ್ರಮ್ಮ ನೀವು? ಎಷ್ಟು ಗಂಟೆಗೆ ಬಂದ್ರಮ್ಮ? ಎಷ್ಟು ಗಂಟೆಗೆ ಬಂದ್ರಿ ನೀವು? 6:30. ಎಲ್ಲಿಂದ ಬಂದ್ರಿ? ಗರ್ಗೇಶ್ವರಿಯಿಂದ ಬಂದಿದ್ದೀರಾ? ಏನ್ರಿ ಹಣ ಮರ ಇದು? ಯಾಕೆ, ಏನಂತೆ ಕೊಡ್ತಾ ಇಲ್ವಾ? ಈಗ ಕೊಡ್ತಾವ್ರಾ? ಪರವಾಗಿಲ್ಲ. ನೋಡಿ, ಗರ್ಗೇಶ್ವರಿಯಿಂದ ಇಲ್ಲಿ ಏಜೆನ್ಸಿಗೆ ಕನೆಕ್ಟ್ ಮಾಡಿರುವಂತದ್ದು ತಾಲೂಕು ಗರ್ಗೇಶ್ವರಿ, ಇಲ್ಲಿ ಕನೆಕ್ಟ್ ಮಾಡಿರುವಂತದ್ದು ಉಜ್ವಲ ಯೋಜನೆ, ಭಾರತ್ ಗ್ಯಾಸ್. ಆಯ್ತಾ, ನಿಜವಲ್ಲೂ ಏನ್ರಿ ಮಾಡ್ತೀರಾ ನೀವೆಲ್ಲ? ನೋಡಿ, ಇದೆಲ್ಲ ಇದು ನೋಡಿ, ಕೆಲವೊಂದು ಇರೋಂಥ ಗ್ಯಾಸ್ಗಳನ್ನ ಈಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋಂಥದ್ದು ಸುದ್ದಿ ಮಾಡಿದ್ಮೇಲೆ. ಆಯ್ತಾ, ಇದೇ ಕೆಲಸ ಆಗ್ಲೇ ಮಾಡ್ಬೋದು ತಾನೆ? ಅಲ್ಲ, ಇದೇ ಕೆಲಸ ಆಗ್ಲೇ ಮಾಡ್ಬೋದು ತಾನೆ? ಜನ ಕರೆದ್ಬೇಕು ನಮ್ನ, ಮಾಧ್ಯಮದವ್ರು ಬನ್ನಿ ಸುದ್ದಿ ಮಾಡಿ ಅಂತ. ಆಮೇಲೆ ಈ ದೊಂಬರಾಟಗಳಿಗೆ ಒಂದು ಫುಲ್ ಸ್ಟಾಪ್. ಅದು ಇವತ್ತು ಮಾತ್ರ, ಮತ್ತೆ ನಾಳೆ ಸ್ಟಾರ್ಟ್. ಅಲ್ಲ, ಇವತ್ತಿನವರೆಗೂ ನಾನು ಗ್ಯಾಸ್ ಬಗ್ಗೆ ಸುದ್ದಿ ಮಾಡಿಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲರೂ ಕರೆಕ್ಟಾಗಿ ಕೊಡ್ತಾ ಇದ್ರು. ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ಕೊಲ್ಲಿ ಯುದ್ಧ ಆಗುತ್ತೆ. ಅದು
ಮತ್ತೆ ಅದು ಮಧ್ಯಂತರ ಆಗುತ್ತೆ. ಆದ್ರೂ ಕೂಡ ಇವತ್ತು ಗ್ಯಾಸ್ ಅಭಾವ ಅಂತಂದ್ರೆ ಅರ್ಥನೇ ಆಗ್ತಿಲ್ಲ ಇವ್ರು ಏನ್ ಮಾಡ್ತಾವ್ರೆ ಅಂತ. ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ನಮ್ಮ ಕ್ಲಿನಿಕ್ ಅಂತ ಒಂದು ಸುದ್ದಿ ಮಾಡಿದ್ಕೆ ನಾನು ಕಮಿಷನ್ ಏಜೆಂಟ್ ಆಗಿ ಹೋಗಿ ಅವ್ರ ಹತ್ರ ದುಡ್ಡು ಕೇಳಕ್ ಹೋದಂತೆ, ಅದಕ್ಕೆ ಅವ್ರು ಜಗಳ ಆಡದಂತೆ. ಯಾವ ಜನಪ್ರತಿನಿಧಿ ಮುಟ್ಟಾಳ್ರಿ ನೀವೆಲ್ಲ, ಜನಪ್ರತಿನಿಧಿ ಮುಟ್ಟಾಳ್ರಿ ನೀವು. ನನ್ನ ಬಗ್ಗೆ ಎಲ್ಲ ಕಾಮೆಂಟ್ ಹಾಕೋದು, ನನ್ನ ಬಗ್ಗೆ ಇಲ್ದಿ ಸಲ್ಲದಲ್ಲ ಆಪಾದನೆಗಳೆಲ್ಲ ಜನಗಳಿಗೆ ಹೇಳ್ಕೊಳ್ಳೋದು. ನಿಮಗ್ ತಾಕತ್ತಿದ್ರೆ ನಾನು ಮಾಡೋ ಸುದ್ದಿ ಮಾಡಿ ತೋರಿಸಿ ಯಾರನ್ನ. ಓಪನ್ ಚಾಲೆಂಜ್ ಹೇಳ್ತೀನಿ, ಕಾಮೆಂಟ್ ಹಾಕೋದಲ್ಲ, ಬರೀ ಸುದ್ದಿ ಮಾಡಿಬಿಡಲ್ಲ. ಇದನ್ನ ಸಂಬಂಧಪಟ್ಟಂತ ಹೆಲ್ತ್ ಆಫೀಸರ್ಗಳಿಗೆ ಅವ್ರ ಮೇಲ್ ಐಡಿಗೆ ಸಂಬಂಧಪಟ್ಟಂತ ವೆಬ್ಸೈಟ್ ಕಳಿಸ್ತೀನಿ. ಇದು ದೊಂಬರಾಟ. ಇದು ಏನ್ ತಿಳ್ಕೊಂಡಿದ್ದಾರೆ ಜನಗಳನ್ನ ಇವರು? ಸಂಬಂಧಪಟ್ಟಂತ ಜಿಲ್ಲಾ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ತಾಲೂಕು ಆಡಳಿತ ವ್ಯವಸ್ಥೆ ಏನಾಗ್ತಿದ್ರಿ? ಈಗ ಕೊಡ್ತಾವ್ರ? ಕೊಡ್ತಾ ಇಲ್ಲ. ನಿಮ್ದು ಬುಕ್ಕಿಂಗ್ ಆಗಿಲ್ವಾ? ಯಾವಾಗ ಬುಕ್ ಮಾಡಿದ್ದು? 5ನೇ ತಾರೀಕು 21 ಇವತ್ತು. ಅಲ್ಲಿವರೆಗೂ ರೈತರು ಮನೆ ಒಲೆ ಉರಿಯಂಗಿಲ್ಲ, ಬೋಂಡಾ ಬಜ್ಜಿಗಳೆಲ್ಲ ಬೀದಿಲಿ ಬೇಯ್ತಾ ಇರ್ತವೆ. ಏನ್ರಿ ಮಾಡ್ತಾರೆ ನೀವು ಹೆಲ್ತ್ ಆಫೀಸರ್ಗಳು? ನೀವು ಅಲ್ಲ, ನೀವು ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತೀರಾ ನೀವು? ರೋಡಲ್ಲಿ ಬೋಂಡಾ ಬಜ್ಜಿ ಎಲ್ಲ ಬೈತವೆ, ಆಯ್ತಾ? ರೈತರ ಮೇಲೆ ಅನ್ನ ಬೇಯಲ್ಲ. ದಯವಿಟ್ಟು ನೋಡಿ ಫುಡ್ ಆಫೀಸರ್, ನೀವು ಯಾರು ಜಿಲ್ಲಾಧಿಕಾರಿ ವ್ಯವಸ್ಥೆಯಲ್ಲಿ ಇರ್ತೀರ, ನೀವು ಫುಡ್ ಆಫೀಸರ್ಗಳೇ, ಆಯ್ತಾ? ಎಲ್ಲರೂ ಏನು ಬಾಯಿ ಮುಚ್ಕೊಂಡಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಅಲ್ಲ, ಕೇವಲ ನಾನು ಬರೀ ನಿಮ್ಮ ಸ್ಟೇಟ್ ಡಿಸ್ಟ್ರಿಕ್ಟ್ ಇರೋಂತ ವೆಬ್ಸೈಟ್ ಕಳಿಸಲ್ಲ. ನಾಟ್ ಓನ್ಲಿ ನಾನು ಕಳಿಸೋಂಥದ್ದು ನಿಮ್ಮ ಉಜ್ವಲ ಯೋಜನೆ ಯಾರು ಕೇಂದ್ರ ಸರ್ಕಾರದ ವ್ಯವಸ್ಥೆ ಕೊಡ್ತು ಆ ವ್ಯವಸ್ಥೆ ಕಳಿಸ್ತೀನಿ ನಾನು. ಬರೀ ಸುದ್ದಿ ಮಾಡ್ಬಿಡಕ್ ಬಂದಿಲ್ಲ ನಾನಿಲ್ಲಿ. ನಿಮ್ಮ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ನಿಮ್ಮ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯ ವೆಬ್ಸೈಟ್ ಕಳಿಸ್ತೀನಿ. ಯಾವ ಏಜೆನ್ಸಿ ನೀವು ನೋಡ್ಕೊಳ್ಳಿ ಅಲ್ಲಿ, ಅದು ಕಳಿಸಿ ದಯವಿಟ್ಟು. ಸರ್ ರೆಡಿ ಆಗಿರಿ ನೀವೆಲ್ಲ. ಸಾರ್ವಜನಿಕವಾಗಿ ನೀವು ನೆಟ್ಟಿಗೆ ಬುದ್ಧಿ ಕಲೀರಿ. ಹೇಳಮ್ಮ ಸರ್, ಇವತ್ತು ನಾನು ಬಾಯಾಡಿ ಜಗಳ ಮಾಡಿದ್ಕೆ ನೀವು ಬಂದಿರುತ್ತೆ, ನಂಗೆ ಸಿಲಿಂಡರ್ ದೊರಕಿದೆ. ಇಲ್ಲ ಅಂದಿದ್ರೆ ನಾನು ಇವತ್ತು ಸಣ್ಣ ಗಂಟ ನಿಂತಿದ್ರು ಸುಧಾ ನಂಗೆ ಸಿಲಿಂಡರ್ ದೊರಕ್ತಿರ್ತಿಲ್ಲ. ಹೆಣ್ಣು ಮಕ್ಕಳನ್ನ ತುಂಬಾ ಅಯ್ಯೋ ಅನಿಸ್ತಾ ಇದೆ. ಏನ್ರಿ ಮಾಡ್ತೀರಿ? ದಯವಿಟ್ಟು ನಾಗಲಕ್ಷ್ಮಿ ಚೌಧರಿ ಅವರೇ ನೋಡಿ, ಇದು ಬನ್ನೂರು ಟೌನ್ ಇರುವಂತ ಸಮಸ್ಯೆ. ದಯವಿಟ್ಟು ನಿಮ್ಮ ವೆಬ್ಸೈಟ್ ಕೂಡ ಕಳಿಸ್ತೀನಿ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತೆ ಏನು ಮಹಿಳಾ ಬುಕ್ ಮಾಡಿದ್ಮೇಲೆ ಅವ್ರ ಮನೆ ತಕ್ಕ ತಂದ್ಕೊಡೋದನ್ನ ಕಲಿಬೇಕು. ಎಷ್ಟು ತಗೊಂಡ್ರು ದುಡ್ಡು? ದುಡ್ಡು 1,000 ರೂಪಾಯಿ ಬರ್ದಿದ್ದಾರೆ. 915 ಮೆಸೇಜ್ ಇತ್ತು. 1,000 ರೂಪಾಯಿ ಅಂದ್ರೆ ಅದು 15 ಇದೆಯಲ್ಲ ಅಂತ ಕೇಳಕ್ಕೆ ಈಗ ಸಿಕ್ತಾಡಿ ಸೈನ್ ಆಯ್ತಪ್ಪ, ಇನ್ನು ಬ್ಯಾಲೆನ್ಸ್ ಅಂತಾನು ಇಲ್ಲಿ ಬರ್ದಿದ್ದಾರೆ. ಅದರಲ್ಲೂ ನಾಟಕ. ಓಕೆ, ಇಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಮಾತಾಡಿ ನಿಮ್ಮನ್ನ ಬಂದ ಮೇಲೆ ನಂಗೆ ಸಿಲಿಂಡರ್ ಸಿಕ್ಕಿದೆ. ಇಲ್ಲ ಅಂದಿದ್ರೆ ನಾನು ಸಣ್ಣ ಗಂಟ ನಾಯಿ ತರ ಅಲ್ಲದು ನಿಂತಿದ್ರು ನಂಗೆ ಸಿಲಿಂಡರ್ ಸಿಕ್ತಿರ್ಲಿಲ್ಲ. ಓಕೆ. ನಿಮ್ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ಲ, ಮಾಧ್ಯಮ ಮೇಲೆ ನಂಬಿಕೆ ಇದೆ? ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನೀವು ಫೋನ್ ಮಾಡಿದ್ರಿ, ಹಾಗಾಗಿ ಬಂದೆ. ಯಾಕಂದ್ರೆ ನಾನು ಯಾರು ಗುಲಾಮನೂ ಅಲ್ಲ, ಯಾವ ಕಮಿಷನ್ ಏಜೆಂಟು ಅಲ್ಲ, ಆಯ್ತಾ? ಕೆಲವರು ಇದನ್ನ ಮಾತಾಡ್ತೀನಿ ನಿಮ್ಗೆ. ನಮ್ಮ ಕ್ಲಿನಿಕ್ ಒಂದು ಸುದ್ದಿ ಮಾಡಿದೆ, ಆ ಸುದ್ದಿ ಇಡೀ ರಾಜ್ಯಕ್ಕೆ ಹಬ್ತು. ಯಾರೋ ಒಬ್ರು ಜನಪ್ರತಿನಿಧಿ ಹೇಳ್ತಾರಂತೆ ಅವನು ದುಡ್ಡು ಕೇಳಕ್ ಬಂದಿದ್ದ, ಹಂಗಾಗಿ ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ಜಗಳ ಆಡ್ತಾರಂತಲ್ಲ. ಮುಟ್ಟಾಳು ಜನಪ್ರತಿನಿಧಿಗೆ ಈ ಮೂಲಕ ಹೋಗ್ಲಿ, ಆಯ್ತಾ? ನಾನ್ ದುಡ್ಡು ಕೇಳಂಗಿದ್ದಿದ್ರೆ ನಿಮಗ್ ತಾಕತ್ತಿಲ್ವಾ ಕೇಳಕ್ಕೆ? ನಾನೇನೋ ದುಡ್ಡು ಕೇಳಕ್ ಬಂದಿದ್ದೀನಿ. ಸುಳ್ಳು ಸುದ್ದಿ ಹಬ್ಸಿರೋಂಥದ್ದು. ಈಗ ಏನ್ ಗೊತ್ತಾ, ಜನಗಳು ಫಸ್ಟ್ ಆಫ್ ಆಲ್ ಜನಗಳು ಸುಳ್ಳನ್ನೇ ಬೇಗ ನಂಬೋದು ಅಲ್ವೇ? ಸತ್ಯ ನಂಬರ್. ಹೋರಾಟಗಾರರು ಏನಾದ್ರು ಹೋರಾಟ ಮಾಡಿ ಬತ್ತು ಅಂದ್ರೆ ಏನೋ ಕಮಿಟ್ಮೆಂಟ್ ಬಂದವ್ರೆ, ಏನೋ ಕೇಳಕ್ ಬಂದವ್ರೆ ಅಂತ ಅಲ್ಲಿ ಮಣ್ಣಂಗಂಡಿ ಏನು ಇರಲ್ಲ. ಆದ್ರೆ ಜನಗಳ ಬಾಯಲ್ಲಿ ಏನಾದ್ರೆ ಬೇಗ ಹರ್ಕೊಂಡು ಹೋಗೋದೇ ಸುಳ್ಳು. ಸತ್ಯ ಆಮೇಲೆ ಇದ್ರ ಬಂದ ಸತ್ಯ ಯಾವತ್ತಿದ್ರು ಸತ್ಯನೇ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಕ್ಲಿನಿಕ್ ಬಗ್ಗೆ ನೀವು ಹೋರಾಟ ಮಾಡಿದೀರಾ, ಅದು ನಮ್ಗೂ ತುಂಬಾ ಖುಷಿ ಆಯ್ತು. ಬರೀ ಬನ್ನೂರ್ದೊಂದೇ ಅಲ್ಲ ಸರ್, ಎಲ್ಲೆಲ್ಲಿ ಪಟ್ಟಣ ಪಂಚಾಯತಿಗಳಿದೆಯೋ ನಮ್ಮ ಕ್ಲಿನಿಕ್ ಬಗ್ಗೆ ಇದೊಂದು ದೊಡ್ಡ ಕರಪ್ಷನ್ ಅಂತ ಸುದ್ದಿ ಮಾಡಿರೋದು. ಅಪರಾಧ ಸುಮಾರು ಅಲ್ಲಿ ನಡೀತಿರ್ಕಂತ ಸುಮಾರು ಬೆಳವಣಿಗೆಗಳನ್ನ ಹೊರಗಡೆ ತಂದಿರೋದು ನಿಮಗೆ ಸುಮಾರು ನಿಮ್ಮನ್ನ ಗುರುತಿಸ್ಕೊಂಡಂಗಾಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಉಪ್ಪಿ ಇದ್ರೆ ಗುರುತಿಸ್ಕೊಳ್ಳೋ ಒಂದು ಲೆವೆಲ್ ತಂದು ಇಟ್ಕೊಂಡಿದ್ದೀರಾ. ಅದರಿಂದ ಅದ್ರ ಬಗ್ಗೆ ಚಿಂತೆ ಬೇಡ. ಎಲ್ಲೆಲ್ಲಿ ಏನಿರ್ತದೋ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿ ನೀವು ನನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಖಂಡಿತ ನಾವು ಮಾಡ್ತಾ ಇದೀವಲ್ಲ. ಈಗ ಯಾವನು ಹೇಳಿದಲ್ಲ, ಯಾವನು ಅಡಿಯಾಳಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ತಾವು ನೋಡ್ತಾ ಇದಾರೆ ನೋಡಿ, ಇದೇನೋ ಒಂದಿನ ಸಮಸ್ಯೆ ಇಲ್ಲ ಸರ್, ತಿಂಗಳಾನ ಗಂಟೆ ಅಂತಂದ್ರೆ ಏನ್ ಅರ್ಥ? ಏನಿದೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಇವರು ಈ ಪಂಚ್ ಮಾಡದಟ್ಟಿಗೆ ನೆನ್ನೆ ಸಿಸ್ಟಮ್ ಕೊಟ್ಟೋಗುತ್ತೆ. ಪಂಚ್
ಮಾಡಿದ್ರೆ Okay. ಆ ಪಂಚಿಂಗ್ ಸಿಸ್ಟಮ್ ಇತ್ತು ಓಕೆ ಅದು ಓಕೆ ಅದು ಈಗ ಏನಾಗಿದೆ ಅಂದ್ರೆ ಅವ್ರು ಏನ್ ಮಾಡ್ಬಿಟ್ರು ಮಧ್ಯದಲ್ಲಿ ಬುಕ್ ಎಂಟ್ರಿ ಮಾಡೋದು ಬಿಟ್ಬಿಟ್ರು ಪಂಚಿಂಗ್ ಬಿಟ್ಬಿಟ್ರು ಅವರೇ ಬುಕಿಂಗ್ ಮಾಡೋದು ಅವರೇ OTP ತಗೊಂಡು ಅವರೇ ಡೆಲಿವರಿ ಕೊಡೋದು ಯಾರು ಅವರೇ ಅಂದ್ರೆ ಯಾರು ಡೆಲಿವರಿ ಬಾಯ್ಗಳು ಏಜೆನ್ಸಿಯವರು ಹಾ 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 ಹಿಂಗಾಗ್ಬಿಟ್ಟು ಏನಾಗೋಯ್ತು ಅಂದ್ರೆ ಜನಗಳು ಮೊದ್ಲು ಅವಶ್ಯಕತೆ ಇರ್ಲಿಲ್ಲ ಗ್ಯಾಸ್ದು ಮಾರ್ಕೊಂಡವ್ರು ಕಬಾಬ್ ಅಂಗಡಿ ಕೊಡೋರು ಬೋಂಡ್ ಅಂಗಡಿಗೆ ಹೋಟೆಲ್ ಕೊಡೋರು ಕೊಟ್ಬಿಡೋರು ಜನಗಳಿಗೆ ಏನು 2.5-3 ತಿಂಗಳು ಇತ್ತಿತ್ತು ತಗಂತಿದ್ರು ಇರ್ತಿರ್ಲಿಲ್ಲ ಈಗ ಏನಾಯ್ತು ಒಂದೇ ಸರಿ ಬಿಗಿ ಆಯ್ತು ಅಲ್ಲಿ ಗ್ಯಾಸ್ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ಶುರುವಾದ್ಮೇಲೆ ಈ ಸರ್ ಎಲ್ಲ ಆಯ್ತಲ್ಲ ಸರ್ ಸಿಟಿಲಿ ಸಿಗ್ತಾ ಇದೆಯಲ್ಲ ಸರ್ ಸಿಟಿ ಸಿಗ್ತಾ ಇದೆ ಆಯ್ತಾ ಈ ಗ್ರಾಮಾಂತರಗಳಲ್ಲಿ ಮೇನ್ ಏಜೆನ್ಸಿ ಸರ್ ಇವರು ಫಸ್ಟ್ ಆಫ್ ಆಲ್ ಇವರು ಮಲ್ಟಿಪಲ್ ಕನೆಕ್ಷನ್ಸ್ ಏನಿದಾವೆ ಸರ್ ಗರ್ಗೇಶ್ವರಿಂದ ಬಂದವ್ರೆ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳು ಗರ್ಗೇಶ್ವರಿಂದ ಬಂದವ್ರೆ ಜೊತೆಗೆ ಇವಾಗ ಬೆಳಗ್ಗೆ ಅಂತ ಬಂದು ಈಗ ನಾವು ಸುದ್ದಿ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಅವ್ರು ಕೊಟ್ಟು ಕಳಿಸ್ತಾರಂತದ್ದು ಈಗೆಲ್ಲ ಸುಮಾರು ಹೊತ್ತದಿಂದ ಅವ್ರ ಹೆಣ್ಮಕ್ಳು ಫೈಟ್ ಮಾಡ್ತಾ ಇದ್ರು ನಮ್ದು ಎಂಟ್ರಿನ ಮಾಡಿಲ್ಲ ವರ್ಷದಿಂದ ಕೇಳಿದ್ರೆ ಮೈಸೂರು ಹೋಗಿ ಆಫೀಸ್ ಅದೆಲ್ಲಿ ನಮಗ್ ಗೊತ್ತ ಆಫೀಸು ನೋಡಿ ವರ್ಷದಿಂದ ಎಂಟ್ರಿ ಮಾಡಿಲ್ಲ ನಮ್ ಬುಕ್ ಕೈ ಅನ್ನಳವ ಬರೋದು ಕೊಟ್ಬಿಟ್ಟು ಹೋಗೋದು ನಾವ್ ಎಲ್ಲಿ ತಡ್ಕೋದು ಈಗ ಓಕೆ ನೀವ್ ಹೋಗಿ ಈಗ ಎಂಟ್ರಿ ಮಾಡಿಸ್ಬೇಕಂತ ಅಂದ್ರೆ KYC ಮಾಡಿಸಿ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ KYC ಅಪ್ಡೇಟ್ ಮಾಡಿಸಿ ಅಂತ ಮೈಸೂರಿಗೆ ಯಾಕೆ ಹೋಗ್ತೀರಿ ಇಲ್ಲ ಆಫೀಸ್ ಕೇಳಿದೆ ಅಲ್ಲೇ ಮೈಸೂರಲ್ಲಿ ಲಾಕ್ ತೆಗಿಸ್ಬೇಕು ಅಂದ್ರು ಏನ್ರಿ ಇದು ಕತೆ ದಯವಿಟ್ಟು ಜಿಲ್ಲಾ ವ್ಯವಸ್ಥೆ ಇರುವಂತ ಆರೋಗ್ಯ ಅಧಿಕಾರಿಗಳೇ ಮತ್ತೆ ಯಾರಿದ್ದೀರಾ ನೀವು ಇದಕ್ಕೆ ಹೆಡ್ ಆಗಿ ಏನ್ ಮಾಡ್ತಾರೆ ಅರ್ಥ ಆಗ್ತಿಲ್ಲ ಗ್ರಾಮಾಂತರಗಳಲ್ಲಿ ಗ್ಯಾಸ್ ಇಲ್ಲ ಅಂದಾಗ ನೀವು ಏನಕ್ಕೆ ಬರ್ತಾ ಇಲ್ಲ ನೋಡಿ ಈಗ ಏನಾಗುತ್ತೆ ಅಂದ್ರೆ 6 ತಿಂಗಳು 8 ತಿಂಗಳು ಒಂದು ವರ್ಷ ಗ್ಯಾಸ್ ತಗೊಂಡಿಲ್ಲ ಅಂದ್ರೆ ಅವ್ರ ಟ್ರಾನ್ಸಾಕ್ಷನ್ ಆಗಲಿ ಅಂದ್ರೆ ಆಟೋಮೆಟಿಕ್ ಆಗಿ ಬ್ಲಾಕ್ ಆಗುತ್ತೆ ಈ ಒಂದು ಯಾವಾಗ ತಗೊಂಡ್ರೆ ಯಜಮಾನ್ರೆ ಗ್ಯಾಸ್ ನೀವು ಪ್ರತಿ ತಿಂಗಳು ಕೊಡ್ತಾರಂತಲ್ಲ ಸರ್ ಎಂಟ್ರಿ ಮಾಡ್ತಾರಲ್ಲ ಅಲ್ಲಿ ನೋಡಿ ಅಲ್ಲಿ ಪ್ರತಿ ತಿಂಗಳು ಎಂಟ್ರಿ ಮಾಡ್ತಾರ ನೋಡಿ ಪ್ರತಿ ತಿಂಗಳು ಎಂಟ್ರಿ ಮಾಡಿದಾರಲ್ಲ ಅವ್ರು KYC ಅಪ್ಡೇಟ್ ಮಾಡಿದ್ರೆ ಹೆಂಗ್ ಕೊಟ್ರು ಅಂತ ಅವ್ರು ಕೇಳ್ತಿರೋದು ಈಗ ನಮ್ಗೆ ಗ್ಯಾಸ್ ಮಾತ್ರ ಕೊಡ್ತಾರೆ KYC ಅಪ್ಡೇಟ್ ಆಗಿಲ್ಲ ಅಂತ ಉದಾಹರಣೆಗೆ ನೋಡಿ ಇಲ್ಲಿ ಇದೆ 2022 ಇವ 2022 ಇವಾಗ ಗ್ಯಾಸ್ ಕೊಡ್ತಾ ಇಲ್ಲ ನಿಮ್ಗೆ ಯಾವಾಗಿಂದ ಮೊದ್ಲೆಲ್ಲ ಕೊಡ್ತಿದ್ರಾ ಎಂಟ್ರಿ ಮಾಡ್ತಾ ಇಲ್ಲ ಗ್ಯಾಸ್ ಕೊಡ್ತಾವ್ರ KYC ಅಪ್ಡೇಟ್ ಮಾಡಿಲ್ಲ ಯಾರ ಹೆಸರು ಅಪ್ಡೇಟ್ ಆಗಿದೆ ಗೊತ್ತಿಲ್ಲ ಅಲ್ಲ ಈಗ ಆಗಿರೋಂಥದ್ದು ಅಪ್ಡೇಟ್ ಯಾರ ಹೆಸರು ಆಗ್ಬೇಕು ಗೊತ್ತಿಲ್ಲ ಅವ್ರಿಗೆ ಪಾಪ ಏನಿಲ್ಲ ಇವ್ರ ಹೆಸರಲ್ಲೇ ಆಗ್ಬೇಕು ಇವ್ರೇನಿದ್ರೆ ಆಫೀಸ್ಗೆ ಹೋಗ್ಬಿಟ್ಟು ಏನು ಆಧಾರ್ ಕಾರ್ಡು ಮತ್ತೆ ತಗೊಂಡು ಹೋಗ್ಬಿಟ್ಟು KYC ಮಾಡಿಸ್ಬೇಕು KYC ಮಾಡಿಸೋ ಉದ್ದೇಶ ಬನ್ನಿ ಒಂದಷ್ಟು ಜನ ಮಾತಾಡ್ಸೋಣ ನರಜನ ತಗೊಂಡ್ರ ನೀವು ಇನ್ನು 2 ದಿನ ಯಾವಾಗ ಬುಕ್ ಮಾಡಿದ್ರಿ ಬುಕ್ ಮಾಡೋ 1 ತಿಂಗಳಾಗೈತೆ ಇನ್ನು 2 ದಿನ ಬೇಕು ಅಂತವ್ರೆ ಏನ್ ಹೇಳ್ತೀರಿ ಸತ್ಪ್ರಜೆಗಳೇ ನಾವು ಸತ್ಪ್ರಜೆಗಳಲ್ಲ ಸತ್ಪ್ರಜೆಗಳೇ ಕೇಳಿಸ್ಕೋ ಒಂದ್ ನಿಮಿಷ ಕೇಳಿಸ್ಕೋ ಇಷ್ಟೆಲ್ಲ ಕೇಳಿಸ್ಕೋ ಆಗ್ಲಿ ಮಾತಾಡು ಸತ್ಪ್ರಜೆಗಳೇ ಅಂತ ಹೇಳ್ತಿರೋದು ಸತ್ಪ್ರಜೆಗಳಂತ ಅವ್ರು ಬುದ್ಧಿವಂತರು ಅಂತ ಹೇಳ್ತಾರ ಅದಕ್ಕೆ ನೀವು ಕೇಳಿ ನೀವು ನಿಂತಿರೋದು ನಾವು ಹೊಡೆದಾಡ್ಬೇಕಾಗುದು ಈಗ ಏನ್ ಹೇಳ್ತೀರಿ ಗ್ಯಾಸ್ ಬಗ್ಗೆ ಏನ್ ಹೇಳ್ಕೋದು ಅಲ್ಲೆಲ್ಲ ಕಲ್ಲಿ ಯುದ್ಧಗಳು ನಡೀತಾವೆ ಅಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ 1 ತಿಂಗಳಾಯ್ತಲ್ಲ ಸರ್ 1 ತಿಂಗಳಾಯ್ತಲ್ಲ ಸರ್ ಆಗಿದೆ ಯುದ್ಧಗಳು ನಡೀತಾವೆ ಇಲ್ಲಿ ಗ್ಯಾಸ್ ಉತ್ಪಾದನೆ ಮಾಡ್ತಿದ್ದಾರೆ ಇಂಡಿಯಾದಲ್ಲಿ ಏನಿಲ್ಲ ತಾನೆ ಉಗಿಯೋದು ರಾಜ್ಯ ಸರ್ಕಾರಕ್ಕೆ ಅಲ್ವಾ ಸರ್ ಉಗಿಯೋದು ರಾಜ್ಯ ಸರ್ಕಾರಕ್ಕೆ ಸರ್ಕಾರವೂ ಅಷ್ಟೇ ಕೇಂದ್ರ ಸರ್ಕಾರನೂ ಅಷ್ಟೇ ಅಲ್ಲಿಂದ ಬಂದ್ರೆ ಸಪ್ಲೈ ಮಾಡಕ್ ಸಾಧ್ಯ ನಾನ್ ದುಡಿದ್ರೆ ಮಾತ್ರ ಸರಿ ಈಗ ನೀವು ಗ್ಯಾಸ್ ಬಂದಿದ್ದೀರಿ ಎಷ್ಟು ದಿನ ಆಯ್ತು ಬುಕ್ ಮಾಡಿ ನಾನು ಬುಕ್ ಮಾಡಿ 1 ವಾರ ಆಗಿದೆ ಆಯ್ತಾ ಬಂದಿದೆ ಕೊಡ್ತಾರೆ ಕಾಯ್ಬೇಕು ಒಂದು ಅರ್ಧ ಗಂಟೆ ನೆನ್ನೆ ಮೊನ್ನೆ ರಜೆ ಇತ್ತು 1 ತಿಂಗಳಿಂದ ಹೆಣ್ಮಕ್ಳು ಕೊಟ್ಟಿಲ್ಲ ಗ್ಯಾಸ್ ಹೌದು ಜನ ಏನ್ ತಿಳ್ಕೊತಾರೆ ಗೊತ್ತಾ ಸಮಸ್ಯೆ ಇದೆ ಯಾರು ಪರವಾಗಿ ಮಾತಾಡ್ತಾರೆ ಇವರು ಅಂತ ತಿಳ್ಕೊತಾರೆ ನಾಗರಾಜ್ ಅವರೇ ಸ್ನೇಹಿತರೆ ಇದು ಸಮಸ್ಯೆ ಇದೆ ಸಮಸ್ಯೆ ಇಲ್ಲ ಅಂತ ಹೇಳ್ತಿಲ್ಲ ಸಮಸ್ಯೆ ಇದೆ ಸಮಸ್ಯೆನ ಪರಿಪೂರ್ಣವಾಗಿ ಬಗೆಹರಿಸಬೇಕು ವಿನ ಗೊಂಬಿ ಗಲಾಟೆ ಮಾಡ್ಕೊಂಡು ಅವನ ಮೇಲೆ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅತ್ತ ಇನ್ನೊಬ್ಬನ ಮೇಲೆ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಓಡ್ ಬಂದ್ ಏನು ಕೆಳಗೆ ಗೆಲ್ದು ಏನು ಕೊಟ್ಬಿಡುದಿಲ್ಲ ಮೋದಿ ಅವ್ರಿಗೆ ಹೇಳ್ದ ತಕ್ಷಣ ಮೋದಿ ಆಗಳಿಗೆ ಇಳಿದು ಬಂದು ಏನು ಕೊಟ್ಬಿಡುದಿಲ್ಲ ಸಮಸ್ಯೆ ಗ್ಯಾರಂಟಿ ಬರ್ತದೆ ತಡ್ಕೊಬೇಕು 1-2 ದಿವಸ ಇರ್ತದೆ ಈಗ ಬಿಸ್ತೈತೆ ನಾವು ಬಿಸ್ಲು ಜಾಸ್ತಿ ಅಂದ್ರೆ ನಮ್ಮ ಸಿದ್ದರಾಮಯ್ಯನೋ ಇಲ್ಲ ಮೋದಿನೋ ತಡಿಕಾದ ಕಂಟ್ರೋಲ್ ಮಾಡಕ್ ಆಗಲ್ಲ ಸಮಸ್ಯೆ ಇದೆ ಸಮಸ್ಯೆನ ಬಗೆಹರಿಸ್ತಾವ್ರೆ ಕೇಂದ್ರ ಸರ್ಕಾರ ಆದಷ್ಟು ತರ್ತಾ ಇದೆ ಎಲ್ಲ ನಡೀತಾ ಇದೆ ಬರ್ತದೆ ಏನ್ ತೊಂದರೆ ಇಲ್ಲ ಏನ್ 1-2 ದಿವಸ ಸಮಸ್ಯೆ ಆಯ್ತದೆ ಕೊಲ್ಲಿ ಯುದ್ಧಗಳು ಸದ್ಯಕ್ಕೆ ನಿಲ್ಬೇಕಾಗಿತ್ತು ಇನ್ನೂ ನಿಂತಿಲ್ಲ ತಿರ್ಗಾ ಮತ್ತೆ ಶುರು ಆಗೋ ಲಕ್ಷಣ ಕಾಣಿಸ್ತಾ ಇದೆ ಆದ್ರಿಂದ ಆದಷ್ಟು ಸ್ವಲ್ಪ ಗ್ಯಾಸ್ ನ ಅಳವಡಿಸೋ ಮೊದಲು ಸ್ವಲ್ಪ ಸೌದೆ ಒಲೆನೂ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ಈ ಸಮಸ್ಯೆ ಅಂತಾನೆ ಸರ್ ಎಲ್ಲಾರು ಮಾಡಕ್ ಆಗಲ್ವಲ್ಲ ಈಗ ಮಾಡಬೇಕು ಹಿಂದೆ ನಾವೆಲ್ಲ 20 ವರ್ಷ ನಾವು ಒಲೆ ಉಟ್ಕೊಂಡೆ ಬದುಕಿರೋರು ಒಂದ್ ನಿಮಿಷ ನಾವು 20 ಅದಕ್ಕೆ ಹೇಳ್ತು ಎಲ್ಲಾ ದಿವಸ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಎಲ್ಲಾ ದಿವಸ ಮಾಡ್ಬೇಕು
ಆದಷ್ಟು ಅಯ್ಯೋ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕು, ಆದಷ್ಟು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮಾಡಬೇಕು, ಮಾಡಲಿಲ್ಲ ಏನು ಮಾಡಕ್ಕೆ ಅನುಭವಿಸ್ಬೇಕು, ಅಷ್ಟು ಅನುಭವಿಸಿ. ನೋಡಿ ಇಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಒಂದ್ ಕಡೆ ಇವತ್ತು ಇರುವಂತ ಸಮಸ್ಯೆಗಳನ್ನ ವಿಚಾರಗಳ ಬಗೆಹರಿಸ ಪ್ರಯತ್ನ ಪಡ್ಬೇಕು. ಊಟ